ಸುಮ್ಮನೆ ಬರುವುದೇ ಮುಕುತಿ, ಸುಮ್ಮನೆ ಬರುವುದೇ ಮುಕುತಿ. ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ, ಸುಮ್ಮನೆ ಬರುವುದೇ ಮುಕುತಿ. ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ, ಸುಮ್ಮನೆ ಬರುವುದೇ ಮುಕುತಿ. ಮನದಲ್ಲಿ ದೃಢವಿರಬೇಕು, ಪಾಪಿ ಜನರ ಸಂಸರ್ಗವ ನೀಗಲು ಬೇಕು. ಮನದಲ್ಲಿ ದೃಢವಿರಬೇಕು, ಪಾಪಿ ಜನರ ಸಂಸರ್ಗವ ನೀಗಲು ಬೇಕು. ಅನುಮಾನವನು ಬಿಡಬೇಕು, ನಾವು ಅನುಮಾನವನು ಬಿಡಬೇಕು. ತನ್ನ ತನು ಮನದನವನು ಒಪ್ಪಿಸಿಕೊಡಬೇಕು. ಅನುಮಾನವನು ಬಿಡಬೇಕು, ತನ್ನ ತನು ಮನದನವನು ಒಪ್ಪಿಸಿಕೊಡಬೇಕು. ಸುಮ್ಮನೆ ಬರುವುದೇ ಮುಕುತಿ. ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ, ಸುಮ್ಮನೆ ಬರುವುದೇ ಮುಕುತಿ. ವ್ಯಾಪಾರವನು ಬಿಡಬೇಕು, ವ್ಯಾಪಾರವನು ಬಿಡಬೇಕು. ನಮ್ಮ ಶ್ರೀಪತಿ ಪುರಂದರ ವಿಠಲೆನ್ನಬೇಕು. ವ್ಯಾಪಾರವನು ಬಿಡಬೇಕು, ನಮ್ಮ ಶ್ರೀಪತಿ ಪುರಂದರ ವಿಠಲೆನ್ನಬೇಕು. ಪಾಪರಹಿತನಾಗಬೇಕು, ಪಾಪರಹಿತನಾಗಬೇಕು. ಜ್ಞಾನ ದೀಪದ ಬೆಳಕಲ್ಲಿ ಓಡಾಡಬೇಕು. ಪಾಪರಹಿತನಾಗಬೇಕು. ಜ್ಞಾನ ದೀಪದ ಬೆಳಕಲ್ಲಿ ಓಡಾಡಬೇಕು. ಸುಮ್ಮನೆ ಬರುವುದೇ ಮುಕುತಿ. ನಮ್ಮ ಅಚ್ಯುತನಂತನ ನೆನೆಯದ ಭಕ್ತಿ, ಸುಮ್ಮನೆ ಬರುವುದೇ ಮುಕುತಿ. ನಮಗೆ ಸುಮ್ಮನೆ ಬರುವುದೇ ಮುಕುತಿ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಜ್ಯೋತಿರ್ಮಯವಾಗಿ ವಿಶ್ವವೆಲ್ಲವನ್ನೂ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ.
ಹಿರಿಯ ವೇದಿಯಲ್ಲಿ ವಿರಾಜಮಾನರಾದ ಸದ್ಗುರು ದಂಪತಿಗಳ ಪವಿತ್ರ ಪಾದಾರವಿಂದಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದುವರಿಕೆ. ಅಭ್ಯಾಸ ಯೋಗೋ ನಾಮ ಅಷ್ಟಮೋಧ್ಯಾಯ. ಅಲ್ಲಿ 8ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಈ ಹಿಂದಿನ ಪ್ರವಚನದಲ್ಲಿ ಯಾವ ಸಾಧಕನು ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾನೋ ಆಯಾ ದೇವತೆಯನ್ನೇ ಹೋಗಿ ಸೇರ್ತಾನೆ ಅನಂತರದಲ್ಲಿ. ಅಂದರೆ ಆ ದೇವತಾ ಸನ್ನಿಧಿಯನ್ನು ಪಡಿತಾನೆ. ಹಾಗಿರೋದ್ರಿಂದ ನೀನು ಸದಾ ಕಾಲದಲ್ಲೂ ನನ್ನನ್ನೇ ಸ್ಮರಣೆ ಮಾಡ್ಕೋ, ಕರ್ತವ್ಯ ರೂಪವಾಗಿ ಯುದ್ಧಕ್ಕೆ ಹೋಗೋ, ನನ್ನಲ್ಲಿ ನಿನ್ನ ಮನಸ್ಸು ಬುದ್ಧಿ ಎಲ್ಲವನ್ನೂ ಸಮರ್ಪಣೆ ಮಾಡು, ಪರಿಣಾಮವಾಗಿ ನನ್ನನ್ನೇ ಬಂದು ಸೇರ್ತೀಯ, ಅಂದರೆ ಮೋಕ್ಷವನ್ನು ಪಡಿತೀಯ ನೀನು ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಉಪದೇಶ ಮಾಡಿದ ಸಂದರ್ಭವನ್ನು ನಾವು ಅನುಸಂಧಾನ ಮಾಡಿದ್ದೇವೆ. ಅದರ ಮುಂದಿನ ಶ್ಲೋಕ ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಯಾರನ್ನು ಏಕಾಗ್ರ ಚಿತ್ತದಿಂದ ಭಾವಿಸ್ತಾ ಹೋಗ್ತಾನೋ ಅವರಲ್ಲಿ ಹೋಗಿ ಸೇರ್ಕೋತಾನೆ ಅನ್ನೋ ವಿಷಯವನ್ನು ಈ ಮಾತಿನಲ್ಲೂ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪ್ರಭು. ಪಾರ್ಥ ಎಲ್ಲಿ ಅರ್ಜುನನೇ, ಅಭ್ಯಾಸ ಯೋಗಯುಕ್ತೇನ, ಅಭ್ಯಾಸ ಯೋಗ ಎಂಬ ಯೋಗದಿಂದ ಕೂಡಿದವನಾಗಿ, ಅನನ್ಯಗಾಮಿನ, ಬೇರೆ ಕಡೆಗೆ ಹರಿಯದೇ ಇರುವ ಚೇತಸ ಚಿತ್ತದಿಂದ, ಅನುಚಿಂತಯನ್ ಚಿಂತನೆಯನ್ನು ಮಾಡುತ್ತಾ ಇರುವವನು, ದಿವ್ಯಂ ದಿವ್ಯವಾದ ಪರಮಂ ಪುರುಷಂ ಪರಮಪುರುಷನನ್ನು ಯಾತಿ ಹೊಂದುವನು. ವಿಷಯ ಸ್ಪಷ್ಟವಾಗಿದೆ. ಇಲ್ಲಿ ಪಾರ್ಥ ಅಭ್ಯಾಸ ಯೋಗ ಅಂತ ಒಂದು ಯೋಗ ಇದೆಯಪ್ಪ, ಅದನ್ನು ಅಭ್ಯಾಸ ಮಾಡ್ತಾ ಹೋದವನು ಮತ್ತು ಮನಸ್ಸನ್ನು ಬೇರೆ ಬೇರೆ ಕಡೆಗೆ ಕೊಡದೇ ಇರುವವನು, ಚಿತ್ತದಲ್ಲಿ ಭಗವಂತನನ್ನೇ ನಿರಂತರವಾಗಿ ಧ್ಯಾನ ಮಾಡ್ತಾ ಇರುವವನು ಆ ದಿವ್ಯವಾದ ಆ ಭಗವಂತನನ್ನೇ ಹೋಗಿ ಸೇರ್ತಾನೆ ಅನ್ನೋದು ತಾತ್ಪರ್ಯ. ಇಲ್ಲಿ ಬಂದಿರುವ ಕೆಲವು ಪದಗಳ ಅರ್ಥವನ್ನು ಭಾವಿಸೋಣ. ಅಭ್ಯಾಸ ಯೋಗಯುಕ್ತೇನ ಅಂತ ಒಂದು ಮಾತು ಬಂತು. ಅಭ್ಯಾಸ ಯೋಗದಿಂದ ಕೂಡಿದವನಾಗಿ ಅಂತ. ಭಗವಂತನನ್ನು ಮುಟ್ಟಬೇಕಾದ್ರೆ ಪ್ರತಿನಿತ್ಯವೂ ಅಭ್ಯಾಸ ಯೋಗ ಇರಬೇಕು ಅಂತ. ಅಭ್ಯಾಸವೆಂಬುದೇ ಒಂದು ಯೋಗ ಸಾಧನ, ಅದರ ಮೂಲಕ ಭಗವಂತನನ್ನು ಹೋಗಿ ಸೇರ್ಬೋದು ಅಂತ. ಅಭ್ಯಾಸದ ಬಗ್ಗೆ ಭಗವದ್ಗೀತೆಯಲ್ಲೇ ಒಂದು ಮಾತು ಬಂತು. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಕೃಷ್ಣನ ಮಾತು. ಎಲ್ಲ ಈ ಮಹಾಬಾಹವೇ, ಮನಸ್ಸು ಚಂಚಲ, ನಿಗ್ರಹ ಮಾಡೋದು ತುಂಬ ಕಷ್ಟ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಆದರೆ ನಿತ್ಯಾಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ಹತೋಟಿಗೆ ತಂದ್ಕೋಬಹುದು. ಇದೇ ಮಾತನ್ನು ಪತಂಜಲಿಗಳು ಯೋಗಶಾಸ್ತ್ರದಲ್ಲೂ ಹೇಳ್ತಾರೆ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಒಂದು ಸೂತ್ರ. ಪ್ರಥಮ ಪಾದದಲ್ಲಿ ಈ ಚಿತ್ತದಲ್ಲಿ 5 ತರಹದ ರೂಪಗಳು ಏರ್ಪಡ್ತಾ ಹೋಗುತ್ತವೆ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಎಂಬುದಾಗಿ. ಈ ಚಿತ್ತವೃತ್ತಿಗಳು ಏರ್ಪಡದೆ ಹೋದಾಗ ಒಳಗಡೆ ಬೆಳಗುವ ಚೈತನ್ಯ ಅದು ಯಥಾವತ್ತಾಗಿ ಹಾಗೇ ಇದ್ದು ಒಬ್ಬನ ಅಂತರಂಗಕ್ಕೆ ಅನುಭವಕ್ಕೆ ಬರುತ್ತೆ. ಹಾಗಾಗಬೇಕಾದ್ರೆ
ಅಭ್ಯಾಸ ಮತ್ತು ವೈರಾಗ್ಯ ಅಂತ ಎರಡು ಸಾಧನೆಗಳನ್ನು ಜೀವನದಲ್ಲಿ ಇಟ್ಕೋಬೇಕು ಅಂತ. ಅಭ್ಯಾಸ ಅಂದರೆ ಮಾಡಿದ್ದನ್ನೇ ಮರಳಿ ಮಾಡೋದು, ಮತ್ತೆ ಮತ್ತೆ ಮಾಡೋದು. ಬೆಳಗ್ಗೆನೂ ಅದೇ, ಮಧ್ಯಾಹ್ನ ಅದೇ, ಸಾಯಂಕಾಲ ಅದೇ, ಇನ್ಯಾವುದೋ ಸಮಯ ಸಿಕ್ತು ಆಗಲೂ ಅದೇ. ಯಾವುದನ್ನು ಮತ್ತೆ ಮತ್ತೆ ಮಾಡೋದು ಅಂತಂದರೆ, ಗುರುವು ಯಾವ ಅಭ್ಯಾಸವನ್ನು ನಿನ್ನ ಆತ್ಮೋದ್ಧಾರಕ್ಕಾಗಿ ಮಾಡು ಎಂಬುದಾಗಿ ಅನುಗ್ರಹಿಸಿಕೊಟ್ಟಿದ್ದಾನೋ ಅದು ಒಂದು ಮಂತ್ರ ಇರ್ಬೋದು, ಗಾಯತ್ರಿ ಮಂತ್ರ ಆಗ್ಬೋದು, ಶ್ರೀಮನ್ ನಾರಾಯಣನಿಗೆ ಸೇರಿದಂಥ ಒಂದು ಮಂತ್ರ ಆಗ್ಬೋದು, ಅಷ್ಟಾಕ್ಷರಿ, ಪಂಚಾಕ್ಷರಿ, ದ್ವಾದಶಾಕ್ಷರಿ, ಹೀಗೆಲ್ಲ ಮಂತ್ರಗಳಿವೆ. ಆ ಯಾವ ಮಂತ್ರ ಬೇಕಾದರೂ ಆಗ್ಬೋದು. ಅದನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡುವಂಥ ಕಾರ್ಯ, ಅದಕ್ಕೆ ಅಭ್ಯಾಸ ಎಂಬುದಾಗಿ ಕರೀತಾರೆ. ಅದನ್ನೇ ಪತಂಜಲಿಗಳು ತತ್ರ ಸ್ಥಿತೌ ಯತ್ನಃ ಅಭ್ಯಾಸ ಎಂಬುದಾಗಿ ನಿರೂಪಣೆ ಮಾಡಿದ್ರು. ಅಭ್ಯಾಸ ಅಂದರೆ ಏನು, ಅದಕ್ಕೊಂದು ಲಕ್ಷಣ ಹೇಳಿ ಅಂತ ಕೇಳಿದ್ರೆ, ತತ್ರ ಸ್ಥಿತೌ ಯತ್ನಃ, ಒಂದು ಸ್ಥಿತಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಒಂದು ಪ್ರಯತ್ನ ಮಾಡೋದು, ಉತ್ಸಾಹದಿಂದ ನಿರಂತರವಾಗಿ ಅದಕ್ಕಾಗಿ ಶ್ರಮಿಸೋದು. ಹೇಗೆ ಅದನ್ನು ಮಾಡಬೇಕು ಅಂತ ಗುರುವಾದವನು ಆದೇಶ ಮಾಡಿದಾನೋ ಅದನ್ನ ಅರ್ಥ ಮಾಡಿಕೊಂಡು ಅದರಂತೆ ಪ್ರತಿನಿತ್ಯವೂ ನಡ್ಕೊಂಡು ಹೋಗೋದು, ಅದಕ್ಕೆ ಅಭ್ಯಾಸ ಅಂತ ಹೆಸರು. ಅದೇ ಒಂದು ಯೋಗ. ಯೋಗ ಅಂದರೆ, ಯೋಗ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳೆಲ್ಲ ಇದೆ, ಆದರೆ ಇಲ್ಲಿ ಪ್ರಸ್ತುತದಲ್ಲಿ ಅದೊಂದು ಸಾಧನ, ಭಗವಂತನ ಜೊತೆಗೆ ನಿನ್ನನ್ನು ಒಂದುಗೂಡಿಸಿಕೊಡುತ್ತೆ ಅಂತ ಇಟ್ಕೋಬೇಕಾಗುತ್ತೆ. ತತ್ರ ಸ್ಥಿತವು ಅಂತಂದ ಹೇಳಿದಾಗ ಅಲ್ಲೊಂದು ಸ್ಥಿತಿ, ಆ ಸ್ಥಿತಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಮತ್ತೆ ಮತ್ತೆ ಮಾಡುವ ಪ್ರಯತ್ನ ಏನಿದೆ, ಉತ್ಸಾಹದಿಂದ, ಅದು ಯತ್ನ ಅಂತ ಹೇಳಿದರೆ ಆ ಯಾವುದೋ ಒಂದು ಸ್ಥಿತಿ ಅಂತಂದರೆ ಏನದು ಅಂತ ಪ್ರಶ್ನೆ ಬರುತ್ತೆ. ಇದನ್ನ ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಯಾರೋ ಒಬ್ಬ ಪರಮಗುರು ಒಬ್ಬ ಶಿಷ್ಯನಿಗೆ ಒಂದು ದೀಕ್ಷೆ ಕೊಡ್ತಾನೆ ಅಂದರೆ, ಆ ದೀಕ್ಷೆ ಕೊಡುವ ಸಮಯದಲ್ಲೇ ಅಥವಾ ಮಂತ್ರೋಪದೇಶವನ್ನು ಮಾಡುವ ಸಮಯದಲ್ಲೇ ಮನಸ್ಸಿಗೆ ಒಂದು ಸ್ಥಿತಿ ಉಂಟಾಗುತ್ತೆ. ಏನೋ ತುಂಬ ಸಂತೋಷವಾಗಿದೆಯಪ್ಪ, ನನಗಿನ್ನೇನು ಬೇಡ, ಇದೊಂದು ಇದ್ದರೆ ಸಾಕು ಅಂತ ಒಂದು ಹಿತ, ಒಂದು ಆನಂದ ಇವೆಲ್ಲ ಹುಟ್ಕೊಳ್ಳುತ್ತೆ. ಈ ಸ್ಥಿತಿ ಏನೋ ಆ ಸಮಯದಲ್ಲಿ ಹುಟ್ಕೊಳ್ತೋ ಅದು ಉಳ್ಕೊಳ್ಳುವಂತೆ ಗುರುವೇ ಹೇಳುವಂತಹ ಪ್ರಯತ್ನವನ್ನು ಪ್ರತಿನಿತ್ಯ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದಕ್ಕೆ ಅಭ್ಯಾಸ ಅಂತ ಹೆಸರು. ಆ ಸ್ಥಿತಿ ಉಳ್ಕೋಬೇಕಾದ್ರೆ ಗುರುವೇ ಯಾವುದೋ ಒಂದು ಮಂತ್ರವನ್ನು, ಧ್ಯಾನಕ್ಕೆ ಬೇಕಾಗುವಂಥ ಒಂದು ಮೂರ್ತಿಯನ್ನು, ಯಾವುದೋ ಒಂದು ವಿಧಾನವನ್ನು ಕೊಟ್ಟಿರ್ತಾನೆ. ಆ ಕೊಟ್ಟಿರೋ ವಿಧಾನವನ್ನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ನಡುರಾತ್ರಿ, ತುಂಬ ತೀವ್ರವಾಗಿ ಅಭ್ಯಾಸ ಮಾಡೋದಾದರೆ ನಡುರಾತ್ರಿಯೂ ಅಭ್ಯಾಸ ಮಾಡಬೇಕು ಅಂತ ಹೇಳಿದೆ. ಹಾಗಲ್ಲದೆ ಹೋದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಅದೂ ಆಗದೆ ಹೋದರೆ ಕಡೆ ಪಕ್ಷ ಬೆಳಗ್ಗೆ, ಸಾಯಂಕಾಲ ನಿರಂತರವಾಗಿ ಆವೃತ್ತಿ ಮಾಡ್ತಾ ಹೋಗೋದು, ಪುನಃ ಪುನಃ ಭಾವಿಸ್ತಾ ಹೋಗೋದು. ಹೀಗಾದರೆ ಅದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಇದೇ ವಿಷಯವನ್ನು ಗ್ರಂಥಕಾರರು ನಾನಾ ರೀತಿಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಬ್ಬ ಆಚಾರ್ಯರು ಹೇಳ್ತಾರೆ, ನಮ್ಮ ಚಿತ್ತದಲ್ಲಿ ರಾಜಸಿಕವಾದಂಥ ನಡೆ, ತಾಮಸಿಕವಾದ ನಡೆ ಇವು ಹುಟ್ಕೊಳ್ಳುತ್ತೆ, ಸಾತ್ವಿಕಾದ ನಡೆಯೂ ಹುಟ್ಟೋದಕ್ಕೆ ಅವಕಾಶ ಇದೆ. ಆ ರಾಜಸ ಮತ್ತು ತಾಮಸಿಕ ನಡೆಗಳು ಹೋಗಿ ಸಾತ್ವಿಕವಾದ ಸ್ಥಿತಿ ಬಂದರೆ ಅದಕ್ಕೊಂದು ಸ್ಥಿತಿ ಅಂತ ಹೆಸರು. ಇಲ್ಲಿ ನಿದ್ದೆ ಬರುವಾಗ ಒಂದು ಸ್ಥಿತಿ ಇರುತ್ತೆ, ಹಾಗೆ ಧ್ಯಾನ ಮಾಡ್ತಾ ಹೋಗಬೇಕು, ಸಮಾಧಿ ಪಡಿಬೇಕು ಅಂದರೆ ಆಗಲೂ ಒಂದು ಸ್ಥಿತಿ ಬರುತ್ತೆ. ಆ ಸ್ಥಿತಿ ಏನದು, ಅದನ್ನೊಂಚೂರು ಬಿಡಿಸಿ ಹೇಳಿ ಅಂತ ಕೇಳಿದ್ರೆ, ರಜೋಗುಣದ ಪ್ರಾಧಾನ್ಯ ಕಡಿಮೆ ಆಯಿತು, ತಮೋಗುಣದ ಪ್ರಾಧಾನ್ಯ ಇಲ್ಲವೇ ಇಲ್ಲ. ಹಾಗಿದ್ದರೆ ಯಾವುದ್ರ ಪ್ರಾಧಾನ್ಯ ಬಂದಿದೆ ಅಂದರೆ ಸತ್ವಗುಣದ ಪ್ರಾಧಾನ್ಯ. ಸತ್ವಗುಣದ ಪ್ರಾಧಾನ್ಯ ಬಂದರೆ ತಾನಾಗೆ ಒಂದು ಆನಂದ ಹುಟ್ಟುತ್ತೆ ಮನಸ್ಸಿನಲ್ಲಿ, ಏನೋ ಒಂದು ಸಂತೃಪ್ತಿ ಬರುತ್ತೆ, ಮನಸ್ಸು ಒಂದೇ ವಿಷಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಏಕಾಗ್ರವಾಗಿ ನಿಂತ್ಕೊಳ್ಳುತ್ತೆ. ಹೀಗೆ ಆದಾಗ ಅದಕ್ಕೊಂದು ಸ್ಥಿತಿ ಅಂತ ಕರಿಬೇಕು. ಆ ಸ್ಥಿತಿಯನ್ನು ಒಮ್ಮೆ ಪಡೆದವನು ಮತ್ತೆ ಅದು ಕಳಚಿ ಹೋಗಬಾರ್ದು ಅಂತ ಉಳ್ಕೋಬೇಕಾದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅನುದಿನವೂ ಎಷ್ಟೋ ದೀರ್ಘಕಾಲದವರೆಗೆ ಸಾಧನೆ ಮಾಡ್ಕೊಂಡು ಹೋಗಬೇಕಾಗುತ್ತದು. ಒಂದು ರೋಗ ಬಂತು ಅಂತಂದರೆ ರೋಗಕ್ಕೆ ಚಿಕಿತ್ಸೆ ಕೊಡುವಂಥ ವೈದ್ಯ ದಿನಕ್ಕೆ 3 ಆವೃತ್ತಿ ಔಷಧವನ್ನು ತಗೋಬೇಕು ಅಂತ ಆದೇಶ ಮಾಡ್ತಾನೆ.
ಬೆಳಗ್ಗೆ ಉಪಹಾರ ತಗೋ, ಮಧ್ಯಾಹ್ನ ಭೋಜನದ ನಂತರ ತಗೋ, ರಾತ್ರಿ ಆಹಾರದ ನಂತರ ತಗೋ, ಹೀಗೆಲ್ಲ ಆದೇಶ ಕೊಡೋದುಂಟು. ಯಾಕೆ ಅಂದರೆ ಒಂದು ಸಾರಿ ತೆಗೆದುಕೊಂಡ ಔಷಧ ಕೆಲವು ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಅಷ್ಟೊತ್ತು ರೋಗಕ್ಕೊಂದು ಪರಿಹಾರ ಇರುತ್ತೆ, ರೋಗ ಕಡಿಮೆ ಆಗಿರುತ್ತೆ. ಆ ರೋಗ ಮತ್ತೆ ಇನ್ನೊಮ್ಮೆ ಉಲ್ಬಣ ಆಗೋದ್ರೊಳಗಡೆ ಇನ್ನೊಮ್ಮೆ ಔಷಧಿ ತೊಗೊಂಡ್ರೆ ಉಲ್ಬಣ ಆಗದೇ ಇರುವಂತಹ ಒಂದು ಸ್ಥಿತಿ ಏನಿದೆ ಅದು ಬೆಳ್ಕೋತ ಹೋಗುತ್ತೆ. ಹಾಗೆ ಒಂದು ವಾರ 15 ದಿವಸ ಹೋದಾಗ ರೋಗವಿಲ್ಲದ ಸ್ಥಿತಿಯು ನಮಗೆ ಸಹಜ ಅಂತ ಹೋಗ್ಬಿಡುತ್ತೆ. ಔಷಧ ಹೆಜ್ಜೆ ಹೆಜ್ಜೆಯಲ್ಲಿ ಆ ರೋಗವನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಬಿಡುತ್ತೆ. ಅದರ ಪರಿಣಾಮವಾಗಿ ರೋಗದಿಂದ ಒಬ್ಬ ಮುಕ್ತನಾಗ್ತಾನೆ ಸಂಪೂರ್ಣವಾಗಿ. ಹಾಗೆ ಮುಕ್ತನಾಗಬೇಕಾದ್ರೆ ಏನು ಕಾರಣ? ಹೊತ್ತಿಗೆ ಔಷಧಿ ತೊಗೊಳ್ಳೋದೇ ಕಾರಣ. ಅದು ಬಿಟ್ಟು ಈಗ ತೊಗೊಂಡಿದ್ದೀನಿ, ನಾಳೆ ಬಿಡುವಾಗ ಇನ್ನೊಂದು ಸರಿ ತೊಗೋತೀನಿ, ಇಲ್ಲವರು ಈ ವಾರ ಆಗಲ್ಲ ಮುಂದಿನ ವಾರ ತೊಗೋತೀನಿ ಅಂದರೆ ಆ ಕೆಲಸ ಮಾಡೋಲ್ಲ, ರೋಗ ಹೋಗಲ್ಲ. ಅದು ರೋಗದ ಸ್ವಭಾವ ಮತ್ತೆ ಆಕ್ರಮಣ ಮಾಡುವಂಥದ್ದು. ಹಾಗಿರೋದ್ರಿಂದ ಮತ್ತೆ ಔಷಧಿ ಕೊಟ್ಟರೆ ಆಕ್ರಮಣ ಮಾಡದೇ ಇರುವಂಥ ಒಂದು ಸ್ಥಿತಿ ನಮಗೆ ನಿರಂತರವಾಗಿ ದೀರ್ಘಕಾಲ ಹುಟ್ಟಿ ಅದೇ ಭದ್ರವಾಗಿಬಿಡುತ್ತೆ. ಆದ್ದರಿಂದ ಔಷಧ ಹೇಗೆ ವೈದ್ಯರು ಹೇಳಿದಂತೆ ಹೊತ್ತಿಗೆ ಸರಿಯಾಗಿ ಮತ್ತೆ ತೆಗೆದುಕೋಬೇಕೋ ಅದೇ ರೀತಿಯಲ್ಲಿ ಗುರುವು ಕೊಟ್ಟ ಸಾಧನ ಏನಿದೆಯೋ, ಒಂದು ಧ್ಯಾನಕ್ಕೆ ಮೂರ್ತಿಯನ್ನು ಕೊಡ್ಬೋದು, ಪ್ರಾಣಾಯಾಮ ವಿದ್ಯೆಯನ್ನು ಕೊಡ್ಬೋದು, ಲಯ ವಿದ್ಯೆಯನ್ನು ಕಲಿಸ್ಕೊಟ್ಟಿರ್ಬೋದು, ಯಾವುದೋ ಮಂತ್ರವನ್ನು ಕೊಡ್ಬೋದು. ಹೀಗೆಲ್ಲ ಇದ್ದಾಗ ಯಾವುದನ್ನು ಕೊಟ್ಟಿದ್ದಾರೋ ಅದನ್ನು ಪ್ರಾತಃ, ಮಧ್ಯಾಹ್ನ, ಸಾಯಂಕಾಲ ಹೀಗೆ ಮತ್ತೆ ಅದನ್ನೇ ಭಾವಿಸ್ತಾ ಹೋಗುವಂಥದ್ದೇನಿದೆ ಅದು ಅಭ್ಯಾಸ ಆಗುತ್ತೆ ಅಂತ. ಅದನ್ನೇ ಹೇಳುವಾಗ ರಾಜಸ ತಾಮಸ ವೃತ್ತಿರಹಿತಸ್ಯ ಸಾತ್ವಿಕ ಮಾತ್ರ ವೃತ್ತಿ ಏಕಾಗ್ರತಾ ಸ್ಥಿತಿ ಅಂತ. ರಜಸ್ಸು ತಮಸ್ಸು ಕಡಿಮೆಯಾಗಿದೆ, ಸತ್ವಗುಣ ಒಂದೇ ವಿಶೇಷವಾಗಿದೆ. ಅದರ ಪರಿಣಾಮವಾಗಿ ಒಂದು ಏಕಾಗ್ರತೆ ಎಂಬ ಒಂದು ಸ್ಥಿತಿ ಬಂದಿದೆ. ಆ ಸ್ಥಿತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಉತ್ಸಾಹದಿಂದ ನಿತ್ಯವೂ ಪ್ರಯತ್ನ ಪಡ್ತಾ ಹೋಗು, ಇದೇ ಅಭ್ಯಾಸ ಎಂಬುದಾಗಿ ಕರೆದರು. ಇದೇ ವಿಷಯವನ್ನು ನಾನಾ ಭಾಷೆಗಳಲ್ಲಿ ತಜ್ಞರು ಸಾರಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬರುವಂಥ ಒಂದು ಮಾತು, ಬಹಿಃಪ್ರಕಾಶಶೀಲಂ ಚಿತ್ತಂ ಸರ್ವಥಾ ನಿರೋಧ್ಯಾಮಿ ಇತಿ ಏವಂ ವಿಧ ಉತ್ಸಾಹ ಆವರ್ತ್ಯಮಾನಃ ಅಭ್ಯಾಸ ಇತ್ಯುಚ್ಯತೆ. ಮನಸ್ಸು ಸದಾ ಬಹಿರ್ಮುಖವಾಗಬೇಕು ಅಂತ ಹೊರಡುತ್ತೆ, ಅದು ಅದರ ಸ್ವಭಾವ. ಅಂದರೆ ಈ ವಸ್ತು ನೋಡಬೇಕು, ಅದನ್ನು ಕೇಳಬೇಕು, ಇದನ್ನ ಮುಟ್ಟಬೇಕು, ಈ ಗಂಧ ನೋಡಬೇಕು, ಹೀಗೆಲ್ಲ ಹೊರಮುಖ ಹೋಗುತ್ತೆ ಚಿತ್ತ ಸ್ವಭಾವತಃ. ಹಾಗೆ ಹೊರಮುಖವಾಗಿ ಹೋಗದೇ ಇರುವಂತೆ ಅದನ್ನ ತಡಿಬೇಕು ಅಂತ ಒಂದು ಸಂಕಲ್ಪ, ತಡೆಯೋದಕ್ಕಾಗಿ ನಿರಂತರವಾಗಿ ಒಂದು ಪ್ರಯತ್ನ ಮಾಡುವಂಥದ್ದು, ಮನಸ್ಸನ್ನು ಕಟ್ಟಾಕೋದಕ್ಕೆ ಪ್ರಯತ್ನ ಪಡೋದು, ಒಂದು ಕಡೆ ಕೂತ್ಕೊಳ್ಳೋದು, ಮನಸ್ಸಿಗೆ ಯಾವ ಆಲೋಚನೆಯೂ ಬರಬಾರ್ದು, ಹಾಗೆ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಹೋಗೋದು. ಆಗ ಯಾವ ವೃತ್ತಿಯೂ ಇರಲ್ಲ, ಅಲ್ಲಿ ಒಂದು ಧ್ಯೇಯ ವಸ್ತು ಅಂತ ಏನಿಲ್ಲ, ಅಲ್ಲಿ ಒಂದು ಮಂತ್ರ ಅಂತ ಏನಿಲ್ಲ. ಮತ್ತೇನಪ್ಪ ಅಂದರೆ ಮನಸ್ಸನ್ನು ಚಿತ್ತವನ್ನು ನಿರ್ವಿಷಯವಾಗಿ ಮಾಡುವಂಥದ್ದು, ಅದಕ್ಕೇನೋ ಆಬ್ಜೆಕ್ಟ್ ಇಲ್ಲ, ಹಾಗೆ ಮಾಡಿಕೊಡುವಂಥದ್ದು. ಈ ಪ್ರಯತ್ನ ಏನಿದೆ ಇದನ್ನು ಅಭ್ಯಾಸ ಎಂಬುದಾಗಿ ಕರಿಬೇಕು ಅಂತ ಅವರು ಹೇಳ್ತಾರೆ. ಇಂತಹ ಅಭ್ಯಾಸವೆಂಬ ಯೋಗದಿಂದ ಕೂಡಿದವನು ಭಗವಂತನನ್ನು ಹೋಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಚೇತಸ ನಾಣ್ಯಗಾಮಿನ, ಚಿತ್ತವು ಅನ್ಯಗಾಮಿಯಾಗಿ ಅಲ್ಲಲ್ಲೇ ಆಗಬಾರ್ದು ಅಂತ. ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ, ಮಧ್ಯದಲ್ಲಿ ನನಗೆ ಬೇರೆ ಇನ್ನೊಂದು ನೆನಪಾಯಿತು, ಜಪಕ್ಕೆ ಕೂತ್ಕೊಂಡಿದ್ದೀನಿ, ನನಗೆ ಇನ್ಯಾವುದೋ ಒಂದು ಮುಖ್ಯವಾದ ನೆನಪಾಯಿತು, ಕೂಡಲೇ ಅದನ್ನು ಬರೆದಿಟ್ಟೆ, ಕೂಡಲೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಅವರಿಗೆ ಕರೆದು ಮಾತನಾಡಿದೆ. ಹೀಗೆಲ್ಲ ಆಗಬಾರ್ದು. ಇದಕ್ಕೇನಂತ ಕರಿಬೇಕು? ಅನ್ಯಗಾಮಿಯಾದ ಚಿತ್ತ ಅಂತ. ಭಗವಂತನನ್ನೇ ಭಾವಿಸ್ತಾ ಕೂತ್ಕೊಂಡಿದ್ದನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಯಿತು ಚಿತ್ತ ಅಂತ ಅರ್ಥ. ಹಾಗಾಗಬಾರ್ದು. ನಾಣ್ಯಗಾಮಿನ ಚಿತ್ತೇನ ಅಂದರೆ ಆ ಕಡೆ ಈ ಕಡೆ ಸರಿಬಾರ್ದು. ಸುತ್ತಮುತ್ತಲು ಏನು ಬೇಕಾದರೂ ಘಟಿಸ್ತಾ ಇರ್ಬೋದು, ಎಂಥ ಆಕರ್ಷಣೀಯ ವಿಷಯಗಳು ಬೇಕಾದ್ರೂ ಇರ್ಬೋದಲ್ಲಿ ಅಕ್ಕಪಕ್ಕದಲ್ಲಿ, ನಮ್ಮ ಮನಸ್ಸನ್ನು ಸೆಳೆಯೋಕ್ಕೆ ಸಿದ್ಧವಾಗಿ ನಿಂತಿರ್ಬೋದು. ಆದರೆ ನಾನು ಆ ಕಡೆ ಮನಸ್ಸನ್ನು ಕಳಿಸೋಲ್ಲ. ನಾನೀಗ ಕೂತಿರೋದು ಜಪಕ್ಕೆ, ನಾನು ಕೂತಿರೋದು ಧ್ಯಾನಕ್ಕೆ, ನಾನು ಕೂತಿರೋದು ಈಗ ಮನಸ್ಸನ್ನು ನಿರ್ವಿಷಯವಾಗಿ ಮಾಡೋದಕ್ಕೋಸ್ಕರವಾಗಿ, ಇದು ಬಿಟ್ಟು ಆ ಕಡೆ ಈ ಕಡೆ ಚಲಿಸೋಲ್ಲ ಅನ್ನೋ ರೀತಿಯಾದ ಒಂದು ಸ್ಥಿರವಾದ ಸಂಕಲ್ಪ ಇರಬೇಕು. ಜೊತೆಗೆ
ಆ ಹಿಂದಿನ ಮಾತಿನಲ್ಲಿ ಗಮನಿಸಿದ್ವಿ, ವೈರಾಗ್ಯ ಬೇಕು ಎಂಬುದಾಗಿ. ಅಭ್ಯಾಸ, ವೈರಾಗ್ಯ ಎರಡೂ ಜೊತೆಗೂಡಿದರೆ ಸಾಧನೆ ತುಂಬ ಚೆನ್ನಾಗಾಗುತ್ತೆ ಅಂತ. ವೈರಾಗ್ಯ ಬೇಕು ಅಂದರೆ ಅರ್ಥ ಏನು ಅಂತ ಕೇಳಿದರೆ, ತುಂಬ ಮುಖ್ಯವಾದದ್ದು ಯಾವುದೋ ಅದನ್ನೇ ನನ್ನ ಜೀವನದ ಗುರಿಯಾಗಿ ಇಟ್ಕೋತೀನಿ, ಉಳಿದೆಲ್ಲ ಆದರೆ ಆಗಲಿ, ಇಲ್ಲದೆ ಹೋದರೆ ಇಲ್ಲ. ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಬೇಕಾಗತ್ತೆ, ಅದರ ಅವಶ್ಯಕತೆ ಬರುತ್ತೆ. ಹುಟ್ಟಿಸಿದ ದೈವ ಏನೋ ಒಂದನ್ನು ಕೊಡುತ್ತೆ, ನನ್ನ ಬದುಕಿಗೆ ಬೇಕಾದದ್ದನ್ನು, ಪಾಲಿಗೆ ಬಂದಿದ್ದದು, ಅದನ್ನು ನಾನು ಬಳಸ್ಕೋತೀನಿ. ಅದಕ್ಕಾಗಿ ಇನ್ನೂ ಹಪಹಪಿಯಿಂದ ಹೋಗಲ್ಲ, ಹಾಹಾಕಾರದಿಂದ ಕೆಲಸಕ್ಕೆ ಹೋಗಲ್ಲ, ಬೇರೆ ಬೇರೆ ರೀತಿಯಲ್ಲಿ. ಆ ರೀತಿಯಾದಂತಹ ಯಾವುದೋ ಒಂದು ನಡೆ, ಕಾಲಕ್ಕೆ ಕರ್ತವ್ಯ ರೂಪವಾದ ಕರ್ಮವನ್ನು ವ್ಯವಸ್ಥಿತವಾಗಿ ಮಾಡ್ತೀನಿ. ಆದರೆ ನನ್ನ ಜೀವನದ ಪರಮ ಗುರಿ ಯಾವುದಪ್ಪ ಅಂದರೆ ಅದೊಂದೇ, ಉಳಿದಿದ್ದು ಎಲ್ಲದರ ಬಗ್ಗೆ ನನಗೆ ಅಂಟಿಲ್ಲ ಅನ್ನೋ ಸ್ಥಿತಿ ಏನಿದೆ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಅಂತಹ ವೈರಾಗ್ಯ ಒಂದು ಇದ್ದರೆ ಆಗ ಚಿತ್ತು ಅನ್ಯಗಾಮಿಯಾಗಿ ಆಗೋಲ್ಲ, ಅಂದರೆ ಆ ಕಡೆ ಈ ಕಡೆ ಸರಿದಾಡೋಲ್ಲ. ಅದು ಇದು ಮನಸ್ಸಿನ ಸ್ವಭಾವ. ಯಾವುದೋ ತುಂಬ ಮುಖ್ಯವಾಗಿ ಒಂದು ಪರೀಕ್ಷೆಗೋಸ್ಕರ ನಾನು ಹೋಗಬೇಕಾಗಿದೆ ಅಂತಿದ್ದಾಗ ತೀವ್ರತೆ ಚೆನ್ನಾಗಿದ್ದರೆ ಆ ಸಮಯದಲ್ಲಿ ಯಾರು ಕರೆದು ಮಾತಾಡಿಸಿದ್ರೆ ನನಗೆ ಬಿಡುವಿಲ್ಲ ಅಂತ ಅಂದ್ಕೊಂಡು ಹೊರಟೋಗ್ತಾನೆ ಮನುಷ್ಯ, ಹುಡುಗ. ಯಾವುದೋ ಬಗೆಯಾದ ಭಕ್ಷ್ಯ ಭೋಜ್ಯಗಳೆಲ್ಲ ಇದೆ, ಒಂದು ಔತಣ ಅಂತ ಇಲ್ಲಿ ಅಂದರೆ ನನಗೇನು ಬೇಡ ಅಂತ ಅನಿಸುತ್ತೆ. ಯಾರೋ ಅತ್ಯಂತ ಆತ್ಮೀಯರು ಬಂದಿದ್ದಾರೆ ಅಂದರೆ ಆಮೇಲೆ ಮಾತಾಡಿಸ್ತೀನಿ ಅಂತ ಅನಿಸುತ್ತೆ. ಒಟ್ಟು ಎಲ್ಲದನ್ನೂ ಪಕ್ಕಕ್ಕಿಟ್ಟು ಇದೇ ಕಾರ್ಯ ಮಾಡಬೇಕು ಅಂತ ಅನಿಸುತ್ತೆ. ಇದೊಂದೇ ಅಲ್ಲ, ಯಾವುದೋ ಒಂದು ಒಳ್ಳೆ ಆಟ ನೋಡೋದಕ್ಕೆ ಹೋಗಬೇಕಾಗಿದೆ, ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಹೋಗಬೇಕಾಗಿದೆ ಅಂತ ಅನಿಸಿದರೆ ಮಧ್ಯದಲ್ಲಿ ಏನಾದ್ರು ಬೇರೆ ಬೇರೆ ರೀತಿಯಲ್ಲಿ ಆ ಕಡೆ ಈ ಕಡೆ ತಿರುಗಿಸೋದಕ್ಕೆ ಪ್ರಯತ್ನ ಪಟ್ಟರೆ ಯಾರು ಏನು ಹೇಳಿದ್ರೋ ಅದೊಂದು ನಂಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡು ಸೀದಾ ಮುನ್ನುಗ್ಗಿ ಹೊರಟು ಹೋಗ್ತಾನೆ. ಅಂದರೆ ತಂಗಿ ಯಾವುದು ಬೇಕು ಅಂತ ಅನಿಸಿದೆಯೋ ಆ ವಿಷಯದಲ್ಲಿ ಬೇರೆ ಎಲ್ಲವನ್ನೂ ಕಳ್ಕೊಂಡು ಹೋಗುವ ಪ್ರವೃತ್ತಿ ಮನುಷ್ಯನಿಗಿದೆ. ಇದೇ ಪ್ರವೃತ್ತಿಯನ್ನು ಸಾಧನಾ ಮಾರ್ಗಕ್ಕೆ ಬಳಸ್ಕೊಂಡ್ರೆ, ನನ್ನ ಗುರು ಕೊಟ್ಟ ಧ್ಯೇಯಮೂರ್ತಿಯನ್ನು ಧ್ಯಾನ ಮಾಡೋದು ಬಿಟ್ಟು ನನಗೆ ಇನ್ನೊಂದು ಮುಖ್ಯವಾದದ್ದಲ್ಲ, ಆ ಕಾರ್ಯ ಮುಗಿದ ಮೇಲೆ ನಾನು ಉಳಿದ ಕಾರ್ಯನ ಏನಿದ್ದರೂ ಮಾಡ್ಕೋತೀನಿ. ಅಧ್ಯಯನ ಮಾಡಬೇಕಾಗಿದೆ ಮಾಡ್ತೀನಿ, ಯಾವುದೋ ವೃತ್ತಿ ಮಾಡಬೇಕಾಗಿದೆ ಮಾಡ್ತೀನಿ, ಕುಟುಂಬ ನಿರ್ವಾಹ ಮಾಡಬೇಕಾಗಿದೆ ಮಾಡ್ತೀನಿ, ಅದನ್ಯಾವುದನ್ನೂ ಬಿಡಬೇಕು ಅಂತಲ್ಲ. ಆದರೆ ಈಗ ನಾನು ಸಾಧನೆಗಾಗಿ ಕೂತ್ಕೊಂಡಿದ್ದೀನಿ, ಇದೇ ನನಗೆ ಅತ್ಯಂತ ಮುಖ್ಯವಾದದ್ದು, ಇದಾದ ಮೇಲೆ ಉಳಿದಿದ್ದೆಲ್ಲ ಅಂತ ಒಂದು ಬುದ್ಧಿ ಬಂದಿದ್ದರೆ ಇದಕ್ಕೂ ಒಂದು ವೈರಾಗ್ಯ ಅಂತ ಯೋಗಶಾಸ್ತ್ರ ಕರೆಯುತ್ತೆ. ಇಟ್ಟಿದ್ದರೆ ಸಾಕು, ಆಗ ಮನಸ್ಸು ಆ ಕಡೆ ಈ ಕಡೆ ಹೋಗೋದನ್ನೆಲ್ಲ ನಿಲ್ಲಿಸ್ಬಿಡುತ್ತೆ. ಮುಂದೆ ಹಾಗಾದರೆ ಕೂಡಲೇ ಹಾಗಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತಾ ಅಂತ ಕೇಳಿದ್ರೆ ಯಾರೋ ಒಬ್ಬನಿಗೆ ಆಗೋದಕ್ಕೆ ಅವಕಾಶ ಇದೆ. ಯಾಕೆಂದರೆ ಅವನು ಎಷ್ಟೋ ಜನ್ಮಗಳಿಂದ ಸಾಧನೆ ಮಾಡ್ಕೊಂಬಂದಿಯಾನೆ, ಒಂದು ಚೂರು ಸಾಧನೆ ಬಾಕಿ ಇತ್ತು ಇಲ್ಲಿ, ಅದನ್ನು ಮಾಡ್ದ. ಅದರಿಂದ ಒಂದು ಕ್ಷಣಕ್ಕೂ ಭಗವಂತನ ದರ್ಶನ ಆಗ್ಬೋದು, ಒಂದು ಗಂಟೆಗೂ ಆಗ್ಬೋದು, ಒಂದು ದಿನಕ್ಕೂ ಆಗ್ಬೋದು, ಒಂದು ತಿಂಗಳಿಗೂ ಆಗ್ಬೋದು, ಒಂದು ವರ್ಷಕ್ಕೂ ಆಗ್ಬೋದು, ಎಲ್ಲಕ್ಕೂ ಅವಕಾಶ ಇದೆ. ಆದರೆ ಹಾಗೆ ಆಗಬೇಕಾದ್ರೆ ಒಂದು ದೀರ್ಘಕಾಲದ ಸಾಧನೆ ಇರಬೇಕಾಗುತ್ತೆ. ಅದು ಈ ಜನ್ಮದ್ದಾರೋ ಆಗಿರಲಿ, ಹಿಂದಿನ ಜನ್ಮದ್ದಾರೋ ಆಗಿರಲಿ, ಅಂತೂ ಸಾಧನೆ ಇರಲೇಬೇಕಾಗುತ್ತೆ. ಅದನ್ನೇ ಪತಂಜಲಿಗಳು ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತಃ ದೃಢಭೂಮಿ, ಅಭ್ಯಾಸವು ದೃಢವಾದ ಭೂಮಿ ಅಂದರೆ ನೆಲೆಯಿಂದ ಕೂಡಿರಬೇಕು, ಭದ್ರವಾಗಬೇಕು ಅಭ್ಯಾಸ, ಅದರಲ್ಲಿ ಎಸ್ಟ್ಯಾಬ್ಲಿಷ್ ಆಗಬೇಕು ಅಂತ ಹೇಳ್ತೀವಲ್ಲ. ಹಾಗೆ ಯಾವಾಗುತ್ತೆ ಅಂತ ಕೇಳಿದರೆ ಅದು ದೀರ್ಘಕಾಲದ ಅಭ್ಯಾಸದಲ್ಲಾಗುತ್ತೆ. ಅಂದರೆ 1 ವರ್ಷ, 2 ವರ್ಷ, 4 ವರ್ಷ, 10 ವರ್ಷ, 12 ವರ್ಷ, ಹೀಗೆಲ್ಲ ದೀರ್ಘಕಾಲ ಬೇಕಾಗುತ್ತೆ. ಮತ್ತು ದೀರ್ಘಕಾಲ ಮಾತ್ರ ಸಾಕಾಗಲ್ಲ, ನೈರಂತರ್ಯ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಇವತ್ತು ಮಾಡಿದೆ 15 ದಿವಸ ಬಿಟ್ಟು ಇನ್ನೊಂದು ಸರಿ ಮಾಡ್ತೀನಿ ಅಂದರೆ 12 ವರ್ಷ ಅಭ್ಯಾಸ ಮಾಡಿದ್ದೀನಿ ಅಂತಂದರೂ ಏನೂ ಲಾಭ ಆಗೋಲ್ಲ. ಏಕೆಂದರೆ ನೈರಂತರ್ಯ ಅಂದರೆ ಎಡಬಿಡದೆ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಇವತ್ತು ನಾಳೆ ನಾಡಿದ್ದು, ವರ್ಷ ಪೂರ್ತಿ, ಹೀಗೆ ಕೆಲವು ವರ್ಷಗಳ ಕಾಲ. ಹೀಗಿದ್ರೆ ನಿರಂತರ ಅಭ್ಯಾಸ, ಎಡಬಿಡದ ಅಭ್ಯಾಸ ಅಂತ ಹಾಗಿರಬೇಕು. ಸತ್ಕಾರ ಸೇವಿತ, ಇದ್ರ ಜೊತೆಗೆ ಸತ್ಕಾರ ಅಂತ ಕೇಳಿದ್ರೆ ತಪಸ್ಸು, ಬ್ರಹ್ಮಚರ್ಯ, ಶ್ರದ್ಧಾ, ವಿದ್ಯಾ ಇವುಗಳೆಲ್ಲ ಸೇರಿದಾಗ ಅದು ಸರಿಯಾದ ಕ್ರಮದಲ್ಲಿ ನಡೆದಾಗುತ್ತೆ. ಅಂದರೆ ಒಂದು ಧ್ಯಾನವನ್ನು, ಮಂತ್ರಜಪವನ್ನು ಮಾಡಬೇಕು ಅಂತಂದರೆ ಅದಕ್ಕೊಂದು ತಪಸ್ಸೆ ಜೊತೆಗಿರಬೇಕು. ತಪಸ್ಸೆ ಅಂದರೆ ದೇಹನ, ಮನಸ್ಸನ್ನು, ಇಂದ್ರಿಯವನ್ನು ಪಳಗಿಸೋದಕ್ಕೆ ಬೇಕಾಗ
ಆಹಾರದ ನಿಯಮ, ನಿದ್ರೆಗೆ ಸಂಬಂಧಪಟ್ಟಂಥ ನಿಯಮ, ಮಾತಿನ ನಿಯಮ, ಮಾತನಾಡಬೇಕು ಆಡಬಾರ್ದು, ಮೌನವಾಗಿರಬೇಕು ಇತ್ಯಾದಿ ನಿಯಮ ಇವೆಲ್ಲ ಸೇರ್ಕೋಬೇಕು. ಜೊತೆಗೆ ಹಾಗೆ ಬ್ರಹ್ಮಚರ್ಯ ಇರಬೇಕು. ಅಂದರೆ ನನ್ನ ಉದ್ದೇಶ ಆ ಪರಬ್ರಹ್ಮದ ಕಡೆಗೆ ಸಾಗೋದು ಒಂದೇ ಆಗಿದೆ. ಅದಕ್ಕೆ ಸಂಬಂಧಪಡದೇ ಇದ್ದಿದ್ದು ಯಾವುದನ್ನು ನಾನು ಹಚ್ಕೊಳ್ಳಲ್ಲ, ಹತ್ತಿರಕ್ಕೆ ಸೇರಿಸ್ಕೊಳ್ಳಲ್ಲ. ಹಾಗಿರುವಂಥ ಒಂದು ಮನಸ್ಥಿತಿ ಇರಬೇಕು. ಶ್ರದ್ಧಾ ಜೊತೆಗೆ ಅತ್ಯಂತ ಮುಖ್ಯವಾದ ಒಂದು ಭಾವ ಶ್ರದ್ಧೆ. ನನಗೆ ಈ ವಿಷಯದಲ್ಲಿ ಪೂರ್ತಿ ವಿಶ್ವಾಸ, ನಂಬಿಕೆ ಇದೆ. ಅದರಿಂದ ನಾನು ನಿರಂತರವಾಗಿ ಪ್ರಯತ್ನ ಪಡ್ತೇನೆ ಅಂತ ಒಂದು ಮನಸ್ಸು ಹುಟ್ಕೋಬೇಕಲ್ಲ, ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಮತ್ತು ವಿದ್ಯೆಯ ಜೊತೆಗೆ ಆ ಬಗ್ಗೆ ನನಗೇನು ತಿಳುವಳಿಕೆ ಇರಬೇಕು, ಆ ತಿಳುವಳಿಕೆ ಇರಬೇಕು. ತುಂಬ ಚೆನ್ನಾಗಿ ಕೃಷಿ ಮಾಡ್ತೀನಿ ಅಂತ ನಾನು ಆಲೋಚನೆ ಮಾಡಿದ್ರೆ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಮಾಡಿದ ಮಾತ್ರಕ್ಕೆ ಅದು ಬರೋಲ್ಲ. ಕೃಷಿ ಏನು, ಯಾವಾಗ ಶುರು ಮಾಡಬೇಕೋ, ಏನನ್ನು ಬಿತ್ತಬೇಕೋ, ಮತ್ತು ಜೊತೆಗೆ ಗೊಬ್ಬರ ಯಾವಾಗ ಹಾಕಬೇಕು, ನೀರು ಯಾವಾಗ ಕೊಡಬೇಕೋ, ಕಳೆ ಯಾವಾಗ ತೆಗಿಬೇಕು, ಎಲ್ಲದರ ಬಗ್ಗೆ ಒಂದು ತಿಳುವಳಿಕೆ ಇರಬೇಕು. ಅಷ್ಟು ತಿಳುವಳಿಕೆ ಇದ್ದು ಪುರುಷ ಪ್ರಯತ್ನ ಮಾಡಿದ್ರೆ ಆಗ ಸೊಗಸಾದ ಪೈರು ಬಂದೇ ಬರುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಒಂದು ಸಾಧನೆ ಫಲ ಕೊಡಬೇಕು ಅಂತಾದರೆ ಆ ಸಾಧನೆಯ ಬಗ್ಗೆ ನನಗೆ ಎಷ್ಟು ತಿಳುವಳಿಕೆ ಬೇಕೋ ಅಷ್ಟು ತಿಳುವಳಿಕೆ ಬೇಕು. ಅದನ್ನು ಗುರು ಕೊಡ್ತಾರೆ. ಗುರುವಿನಿಂದ ತೊಗೊಂಡು ಮರೆಯದೆ ಚೆನ್ನಾಗಿ ಧಾರಣೆ ಮಾಡಿ ಇಟ್ಕೋಬೇಕದು. ಇದಿಷ್ಟಂಶ ಸೇರಿದ್ರೆ ಇದಕ್ಕೆ ಸತ್ಕಾರ ಅಂತ ಕರೀತಾರೆ. ಸರಿಯಾದ ಒಂದು ಕ್ರಿಯೆ ಇದೆ ಇಲ್ಲಿ, ಸರಿಯಾದ ಒಂದು ಕಾರ್ಯ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಅರ್ಥ. ಹೀಗಾದರೆ ಆ ಅಭ್ಯಾಸ ದೃಢವಾದ ಭೂಮಿಕೆಯನ್ನು ಉಳ್ಳದ್ದಾಗುತ್ತೆ. ಹಾಗಾದಾಗ ಈ ಒಂದು ಸಾಧನೆ ಅನ್ನೋದು ಫಲ ಕೊಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಅಭ್ಯಾಸ ಯೋಗಯುಕ್ತನಾಗಿ ಮನಸ್ಸನ್ನು ಆ ಕಡೆ ಈ ಕಡೆ ಹರಿಯೋಕ್ಕೆ ಅವಕಾಶ ಕೊಡದೇ ಇರುವಂಥವನಾಗಿ ಆ ಪರಮಪುರುಷನಾದ ಪರಮಾತ್ಮನನ್ನು ಅನುಚಿಂತನೆ ಮಾಡ್ತಾ ಇದ್ದಾಗ ಅವನು ಸಿಗ್ತಾನೆ ಅಂತ, ಅವನನ್ನು ಪಡೆಯೋಕ್ಕಾಗತ್ತೆ ಅಂತ. ಅನುಚಿಂತನ ಅಂದರೆ ಚಿಂತನೆಯನ್ನು ಅನುಸರಿಸಿ ಮತ್ತೆ ಚಿಂತನೆ. ಅಂದರೆ ಸಹಸ್ರನಾಮ ಅನ್ನೋ ವಿಷಯವನ್ನು ನಾವು ಕೇಳಿದ್ದೀವಿ. ನಾನಾ ದೇವತೆಗಳಿಗೆ ಸಂಬಂಧಪಟ್ಟಂಥ ಸಹಸ್ರನಾಮಗಳಿದೆ. ವಿಷ್ಣು ಸಹಸ್ರನಾಮ, ಪುರುಷ ಸಾಕ್ಷಿ ಹೀಗೆಲ್ಲ ಬಂತು. ವಿಷ್ಣುವನ್ನು ಧ್ಯಾನ ಮಾಡಿದೆ. ಅನಂತರ ಈ ಪದಗಳನ್ನು ಹೇಳ್ಕೊಳ್ಳುವಾಗ ಆ ವಿಷ್ಣುವನ್ನೇ ಈ ಪದಗಳ ದ್ವಾರ ಮತ್ತೆ ಮುಟ್ಟದೆ ಸ್ಮರಣೆ ಮಾಡಿದೆ. ಇದಕ್ಕೆ ಅನುಚಿಂತನ ಅಂತ. ಅನುಸರಿಸಿ ಮಾಡುವ ಚಿಂತನೆ. ಮೊಟ್ಟ ಮೊದಲು ಯಾವ ಚಿಂತನೆ ಮಾಡಿದೆ? ವಿಷ್ಣುವಿನ ಚಿಂತನೆ, ಧ್ಯಾನ ಮಾಡಿದೆ. ಅನಂತರದಲ್ಲಿ ನಾನಾ ನಾಮಗಳನ್ನು ಹೇಳ್ಕೊಂಡೆ. ಪ್ರತಿ ನಾಮ ಹೇಳ್ಕೊಳ್ಳುವಾಗಲೂ ಮೊದಲು ಯಾವ ಸ್ಮರಣೆ ಮಾಡಿದ್ನೋ ಅವನನ್ನೇ ಸ್ಮರಣೆ ಮಾಡಿಕೊಂಡೆ. ಆ ಪದಾರ್ಥವನ್ನು ಮನಸ್ಸಿಗೆ ತಂದುಕೊಂಡು ಪುರುಷ, ಅವನು ಈ ಸೃಷ್ಟಿರೂಪವಾದಂಥ ಒಂದು ಪುರದಲ್ಲಿ ತುಂಬಿ ಬೆಳಗ್ತಾ ಇರುವವನು. ಯಾರವನು? ಮಹಾವಿಷ್ಣು. ಸಾಕ್ಷಿ, ಎಲ್ಲವನ್ನೂ ನೋಡ್ತಾ ಇರುವವನು, ಎಲ್ಲವನ್ನೂ ನೋಡ್ತಾ ಇರೋನು ಯಾರು? ಆ ಮಹಾವಿಷ್ಣು. ಹೀಗೆ ಯಾವ ಮಹಾವಿಷ್ಣುವನ್ನು ಮೊಟ್ಟ ಮೊದಲು ಸ್ಮರಣೆ ಮಾಡ್ಕೊಂಡು ಕೂತ್ಕೊಂಡೋ ಅವನದೇ ಸ್ಮರಣೆಯನ್ನು ಬೇರೆ ಬೇರೆ ಪದಗಳ ದ್ವಾರ ಮತ್ತೆ ಮತ್ತೆ ಮಾಡ್ಕೋತ ಹೋದರೆ ಅದಕ್ಕೆ ಅನುಸ್ಮರಣೆ ಅಂತ ಹೆಸರು. ಅದೇ ರೀತಿಯಲ್ಲಿ ಶಾಸ್ತ್ರ ಇದೆ, ಅದು ಹೀಗೆ ಬದುಕು ಅಂತ ಹೇಳುತ್ತೆ. ಆಚಾರ್ಯರಿದ್ದಾರೆ, ಅವರು ಹೀಗೇ ಬದುಕಬೇಕು ನೀನು ಅಂತ ಹೇಳುವಂಥದ್ದುಂಟು. ಅಂದರೆ ಅವರು ವಿಷ್ಣುವನ್ನು ಹೀಗಪ್ಪ ಧ್ಯಾನ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ, ಶಾಸ್ತ್ರಗಳು ಹೇಳಿದೆ. ಅವರ ಉಪದೇಶವನ್ನು ಅನುಸರಿಸಿ ಮತ್ತೆ ಮತ್ತೆ ಅದೇ ವಿಷಯವನ್ನು ಭಾವಿಸ್ತಾ ಹೋದರೆ ಅದಕ್ಕೆ ಅನುಚಿಂತನ ಎಂಬುದಾಗಿ ಹೆಸರು. ಹೀಗೆ ಅನುಚಿಂತನೆಯನ್ನು ಮಾಡ್ತಾ ಹೋದಾಗ ಪರಿಣಾಮವಾಗಿ ಆ ಭಗವಂತನನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ತೀವ್ರವಾದ ಒಂದು ಪುರುಷ ಪ್ರಯತ್ನ ಇಲ್ಲ ಅಂತಾದರೆ ಮಾಡಿದ ಕಾರ್ಯ ನಿಷ್ಫಲವಾಗಿಬಿಡುತ್ತೆ. ಇದನ್ನು ನಾವು ಸಾಮಾನ್ಯವಾದ ನಮ್ಮ ಬುದ್ಧಿಯಿಂದಲೂ ಅರ್ಥ ಮಾಡ್ಕೋಬಹುದು. ಕೃಷಿ ಮಾಡಬೇಕು ಅಂತ ಹೊರಟ್ರೆ ಅದಕ್ಕೆ ಬೇಕಾದ ಎಲ್ಲ ಶಿಸ್ತನ್ನು ಅನುಸರಿಸಬೇಕು. ನಿರಂತರ ಪ್ರಯತ್ನ ಪಡ್ತಾ ಹೋಗಬೇಕು. ಫಲ ಬರೋ ತನಕ ಬಿಡಬಾರ್ದು. ಒಂದು ಅಡುಗೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದಂಥ ಒಂದು ಉದಾಹರಣೆ, ಒಲೆ ಮೇಲೆ ತಪ್ಪಲೆ ಇಟ್ಟು ಅಕ್ಕಿ ಹಾಕಿ ನೀರು ಹಾಕಿದ್ದೀನಪ್ಪ, ಇವತ್ತೊಂದು ಸ್ವಲ್ಪ ಉರಿ ಹೆಚ್ಚಿದೆ, ಒಂದು ನಿಮಿಷ, ಅದು ಆಮೇಲೆ ಆರೋಯ್ತು. ನಾಳೆ ಬಿಡುವಾದಾಗ ಇನ್ನೊಂದು ಸ್ವಲ್ಪ ಹಚ್ತೀನಿ, ಮುಂದಿನ ವಾರ ಇನ್ನೊಂದು ಸ್ವಲ್ಪ ಹಚ್ತೀನಿ ಅಂಥೇಳಿ
ಹಾಗೆ ಸ್ವಲ್ಪ ಉರಿಯನ್ನು ತಪ್ಪಲೆಗೆ ಕೊಟ್ಟರೆ ಅನ್ನ ಆಗುತ್ತೇನಪ್ಪ, ಅದು ಆಗೋದಿಲ್ಲ. ಅನ್ನ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಉರಿ ಇಟ್ಟ ಮೇಲೆ ಅನ್ನ ಆಗೋ ತನಕ ಆ ವ್ಯವಸ್ಥೆಯನ್ನು ನಾವು ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಒಂದು ಅರ್ಧ ಗಂಟೆಯಲ್ಲಿ ಅನ್ನ ಆಗೋಗ್ಬಿಡುತ್ತೆ ಅದು. ಹಾಗೆ ಇಲ್ಲೂ ಸಹ ಒಂದು ಕಾರ್ಯ ಪೂರ್ಣ ಫಲ ಕೊಡಬೇಕಾದ್ರೆ ಅದಕ್ಕೆ ಎಷ್ಟು ಸಮಯವನ್ನು ಕೊಡಬೇಕೋ ಅಷ್ಟು ಸಮಯ ಕೊಡಲೇಬೇಕು. ಅದಕ್ಕೆ ಎಷ್ಟು ಪುರುಷ ಪ್ರಯತ್ನ ಪಡಬೇಕೋ ಅಷ್ಟು ಮಾಡಲೇಬೇಕು. ಇದಕ್ಕೊಂದು ತೀವ್ರತೆ ಬೇಕು. ಲೋಕದಲ್ಲಿ ಅವರವರಿಗೆ ಇಷ್ಟವಾದ ಕಾರ್ಯವನ್ನು ಸಾಧನೆ ಮಾಡೋದರಲ್ಲಿ ಬೇಕಾದಷ್ಟು ತೀವ್ರತೆ ಇರುತ್ತೆ. ಅದೇ ತೀವ್ರತೆಯನ್ನು ಈ ಕಡೆಗೆ ತಿರುಗಿಸ್ಕೊಂಡ್ರೆ, ಅಂದರೆ ನನಗೆ ಭಗವಂತನ ದರ್ಶನ ಆಗಲೇಬೇಕೋ, ಅವನ ಜ್ಞಾನಾನಂದ ಸ್ವರೂಪವನ್ನು ನೋಡಬೇಕೋ, ಅದರಲ್ಲೇ ನಾನು ಕೊನೆಯಲ್ಲಿ ಜೀವನವನ್ನು ಮುಕ್ತಾಯ ಮಾಡ್ಕೋಬೇಕು, ಮೋಕ್ಷವನ್ನು ಪಡಿಬೇಕು, ಇದಕ್ಕಿಂತ ದೊಡ್ಡ ಗುರಿ ಇನ್ನೊಂದಿಲ್ಲ ಅಂತ ದೃಢವಾದ ನಿಶ್ಚಯ ಇರೋದಾದರೆ ಆಗ ಈ ಥರದ ಅಭ್ಯಾಸಗಳೆಲ್ಲ ಪೂರ್ಣವಾದ ಫಲವನ್ನು ಕೊಡೋಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಾದಂಥ ಮಾತನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಜ್ಞಾಪಿಸ್ತಾ ಮುಂದಿನ ಮಾತು, ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಸಂ ಅನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಆ ದಿವ್ಯ ಪುರುಷನನ್ನು ಧ್ಯಾನ ಮಾಡಬೇಕು ಅಂತ ಹಿಂದಿನ ಮಾತಿನಲ್ಲಿ ಬಂತು. ಆ ದಿವ್ಯ ಪುರುಷ ಅಂದರೆ ಹೇಗಿದ್ದಾನಪ್ಪ ಅವನು ಅಂತ ಪ್ರಶ್ನೆ ಹುಟ್ಕೊಂಡ್ರೆ, ಅವನು ಹೀಗಿದ್ದಾನೆ ಅಂತ ಶ್ರೀಕೃಷ್ಣ ಪ್ರಭು ಈ ಶ್ಲೋಕದಲ್ಲಿ ಒಂದು ವಿವರಣೆಯನ್ನು ಕೊಟ್ಟು, ಇಂತಹ ಆ ದಿವ್ಯ ಪುರುಷನನ್ನು ಧ್ಯಾನ ಮಾಡ್ತಾ ಹೋದಾಗ ಆ ದಿವ್ಯ ಪುರುಷನ ಕಡೆಗೆ ನಮ್ಮ ಜೀವನ ಯಾತ್ರೆ ಸಾಗುತ್ತೆ, ಅವನ ದರ್ಶನ ಮಾಡ್ಬೋದು. ಅವನು ಹೇಗಿದ್ದಾನೆ ಅಂತ ಕೇಳಿದರೆ, ಕವಿಯೂ ಅವನು ಕವಿಯಾಗಿದ್ದಾನೆ ಅಂತ ಅರ್ಥ. ಪುರಾಣಂ ಪುರಾತನನು, ಅನುಶಾಸಿತಾರಂ ಜಗತ್ತಿಗೆಲ್ಲ ಶಾಸನವನ್ನು, ನೀವು ಹೀಗೆ ಬದುಕಬೇಕು ಹೀಗೆ ಬದುಕಬಾರ್ದು ಅನ್ನೋ ಶಾಸನವನ್ನು ಕೊಡ್ತಾ ಇರುವವನು. ಅಣೋರಣೀಯಾನ್, ಅಣುವಿಗೂ ಸೂಕ್ಷ್ಮವಾದ ಅಣುರೂಪದಲ್ಲಿರುವವನು. ಸರ್ವಸ್ಯ ಧಾತಾರಂ, ಎಲ್ಲ ಈ ಸೃಷ್ಟಿಯನ್ನು ಹುಟ್ಟಿಸಿದವನು ಮತ್ತು ಧರಿಸ್ತಾ ಇರುವವನು. ಅಚಿಂತ್ಯ ರೂಪಂ, ಚಿಂತನೆ ಮಾಡೋದಕ್ಕೆ ಆಗದೇ ಇರುವಂತಹ ಸ್ವರೂಪದಿಂದ ಕೂಡಿದವನು. ತಮಸಃ ಪರಸ್ತಾತ್, ತಮಸ್ಸು ಅಥವಾ ಅಜ್ಞಾನದಿಂದ ಆಚೆಗಿರುವವನು. ಆದಿತ್ಯವರ್ಣಂ, ಸೂರ್ಯನ ಪ್ರಕಾಶದಿಂದ ಕೂಡಿದವನು, ಸೂರ್ಯದಂತೆ ಬಣ್ಣದಿಂದ ಕೂಡಿದವನು. ಯಾರಿದ್ದಾನೋ ಅಂತಹ ಯಾವನನ್ನು ಅನುಸ್ಮರೇತ್, ಅನುಸ್ಮರಣೆ ಮಾಡ್ತಾ ಹೋಗ್ತಾನೋ ಅವನು ಭಗವಂತನನ್ನು ಸೇರ್ತಾನೆ ಅಂತ ಮುಂದಿನ ಪದ್ಯದಲ್ಲಿ ಉಳಿದ ಭಾಗ ಸೇರಿಕೊಂಡಿದೆ. ಕೆಲವೊಮ್ಮೆ ಮಾತನಾಡುವಾಗ ಒಂದೊಂದು ವರಸ ಇದೆ. ಈ ವಾಕ್ಯ, ಮುಂದಿನ ವಾಕ್ಯ, ಅದರ ಮುಂದಿನ ವಾಕ್ಯ, ಇದ್ರ ಕೊನೆಯಲ್ಲಿ ಒಂದು ಕ್ರಿಯಾಪದವನ್ನಿಟ್ಟು ಒಂದು ವಿಷಯವನ್ನು ನಿರೂಪಣೆ ಮಾಡೋದು. ಹಾಗೆ ಪದ್ಯಗಳನ್ನು ರಚನೆ ಮಾಡುವಾಗಲೂ 2, 3, 4 ಪದ್ಯಗಳು ಕೊನೆಯಲ್ಲಿ ಒಂದು ಕ್ರಿಯಾಪದವನ್ನಿಟ್ಟು ಒಂದು ವಾಕ್ಯವನ್ನು ಪೂರ್ತಿ ಮಾಡುವಂಥ ಒಂದು ಕ್ರಮ ಇರುತ್ತೆ. ಹಾಗೆ ಇದೊಂದು ಮುಂದಿನ ಪದ್ಯ, ಈ ಪದ್ಯ ಎರಡೂ ಸೇರಿ ಒಂದು ಆಶಯವನ್ನು ಕೊಡುತ್ತೆ. ಹೇಳಿದ ವಿಷಯ ಏನಾಯಿತು ಅಂತ ಕೇಳಿದರೆ, ಭಗವಂತನನ್ನು ಹೇಗಪ್ಪ ಭಾವಿಸಬೇಕು? ಕವಿಯಾಗಿ ಭಾವಿಸಬೇಕು, ಪುರಾತನನನ್ನಾಗಿ ಭಾವಿಸು. ಅವನೇ ಲೋಕಕ್ಕೆಲ್ಲ ಶಾಸನ ಮಾಡ್ತಾ ಇದ್ದಾನೆ, ಆಜ್ಞೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಭಾವಿಸು. ಅಣುವಿಗಿಂತ ಅಣು ಸೂಕ್ಷ್ಮವಾಗಿದ್ದಾನೆ ಎಂಬುದಾಗಿ ಅನ್ಕೋ. ಈ ಜಗತ್ತನ್ನೆಲ್ಲ ಹುಟ್ಟಿಸಿದ್ದಾನೆ, ಧರಿಸಿದ್ದಾನೆ ಅಂಥವನು. ಅವನನ್ನು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ ಅಂದರೆ ಸಾಧ್ಯ ಇಲ್ಲ, ಚಿಂತನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥವನು. ಮತ್ತು ಸೂರ್ಯನ ಪ್ರಕಾಶದಂತೆ ಪ್ರಕಾಶಮಾನವಾಗಿದ್ದಾನೆ. ಅವನ ಬಣ್ಣ ಹೇಗೆ ಅಂದರೆ ಆದಿತ್ಯನ ಬಣ್ಣ ಆಗಿದ್ದಾನೆ. ಅಂತಹ ಪರಮಪುರುಷನನ್ನು ಯಾರು ಧ್ಯಾನ ಮಾಡ್ತಾನೋ ಅವನು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಒಟ್ಟು ಆಶಯ. ಇಲ್ಲಿ ಬಂದಿರುವ ಪದಗಳನ್ನು ಗಮನಿಸೋಣ. ಮೊದಲನೇದಾಗಿ ಪರಮಾತ್ಮನನ್ನು ಕವಿ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಕರೀತಾ ಇದ್ದಾನೆ. ಸಾಮಾನ್ಯವಾಗಿ ಈ ಶಬ್ದ ಕಾವ್ಯ ರಚನೆ ಮಾಡುವವನು, ಸಾಹಿತ್ಯ ಬರೆಯುವವನು ಅನ್ನೋ ಅರ್ಥದಲ್ಲಿ ರೂಢಿನಲ್ಲಿದೆ. ಶುಕ್ರಾಚಾರ್ಯರಿಗೂ ಕವಿ ಅನ್ನೋ ರೀತಿಯಾದಂಥ
ಪದವನ್ನು ಬಳಕೆ ಮಾಡೋದು ರೂಢಿ ಇದೆ. ಇನ್ನೂ ಬೇರೆ ಬೇರೆ ರೀತಿಯಾದಂಥ ಅರ್ಥಗಳೆಲ್ಲ ಕವಿಯನ್ನು ಶಬ್ದಕ್ಕಿದೆ. ಇಲ್ಲಿ ಪ್ರಸ್ತುತದಲ್ಲಿ ಭಗವಂತನನ್ನು ಕವಿ ಅಂತ ಕರಿತಾ ಇರೋದು ಕಾರಣ ಏನು ಅಂತ ಕೇಳಿದರೆ, ಕವತೆ ಸರ್ವಂ ಜಾನಾತಿ. ಕವ ಅಂತ ಒಂದು ಧಾತು, ಆ ಧಾತುವಿಗೆ ಸರ್ವಂ ಜಾನಾತಿ, ಎಲ್ಲವನ್ನೂ ತಿಳಿಯುವವನು ಅಂತ ಅರ್ಥ. ಸರ್ವಂ ವರ್ಣಯತಿ, ಎಲ್ಲವನ್ನೂ ವಿಸ್ತಾರಗೊಳಿಸ್ತಾನೆ, ಬಿಡಿಸಿ ಬಿಡಿಸಿ ಹೇಳ್ತಾನೆ. ಸರ್ವಂ ಸರ್ವತೋ ವಾ ಗಚ್ಚತಿ ಇತಿ ಕವಿ, ಎಲ್ಲವನ್ನೂ ಕುರಿತು ಹೋಗ್ತಾನೆ, ಎಲ್ಲ ಕಡೆಗೂ ಹೋಗ್ತಾನೆ. ಇಷ್ಟು ಅರ್ಥ ಕವಿ ಶಬ್ದದಿಂದ ಬರುತ್ತೆ ಅಂತ ತಜ್ಞರು ಸಾರ್ತಾರೆ. ಅಂದರೆ ಭಗವಂತ ಕವಿ ಅಂದರೆ ಅರ್ಥ ಏನು ಅಂತ ಕೇಳಿದ್ರೆ, ಅವನು ಮೊದಲನೇದಾಗಿ ಸರ್ವಂ ಜಾನಾತಿ, ಎಲ್ಲವನ್ನೂ ತಿಳಿಯೋಕೆ ಅವನಿಗಾಗತ್ತೆ. ಅವನು ಎಲ್ಲ ಕಡೆಯಲ್ಲಿ ತುಂಬಿರುವಂಥ ಬೆಳಕಾದ್ರಿಂದ ಅವನಿಗೆ ಗೊತ್ತಾಗದೇ ಇರೋದೇ ಏನೂ ಇಲ್ಲ. ಅದನ್ನು ಅವನನ್ನು ಸರ್ವಜ್ಞ ಎಂಬುದಾಗಿ ಕರೆಯೋಕ್ಕೆ ಅವಕಾಶ ಉಂಟು. ಅದೇ ರೀತಿಯಲ್ಲಿ ಅವನು ಸರ್ವಂ ವರ್ಣಯತಿ. ವರ್ಣಯತಿ ಅನ್ನೋದಕ್ಕೆ ವಿಸ್ತಾರಗೊಳಿಸುವವನು ಅಂತ ಅರ್ಥ ಹೊಂದಿದೆ. ಬೀಜರೂಪವಾದ ತತ್ವವನ್ನು ವಿಸ್ತಾರಗೊಳಿಸಿ ದೊಡ್ಡ ಬ್ರಹ್ಮಾಂಡವನ್ನು ಮಾಡುವವನವನು. ಒಂದು ಚಿಕ್ಕ ಬೀಜವನ್ನು ಕೃಷಿಕ ಮಹಾವೃಕ್ಷವಾಗಿ ಮಾಡ್ತಾನೆ. ಹಾಗೆ ಆ ಭಗವಂತ ಪ್ರಕೃತಿ ಪುರುಷ ರೂಪವಾಗಿ ಸೃಷ್ಟಿಯನ್ನು ಎರಡಾಗಿ ವಿಭಾಗ ಮಾಡಿಕೊಂಡ ಅನಂತರದಲ್ಲಿ ಆ ಪ್ರಕೃತಿಯನ್ನು 24 ತತ್ವಾತ್ಮಕವಾಗಿ ವಿಸ್ತಾರಗೊಳಿಸ್ತಾನೆ. ಆ ವಿಸ್ತಾರಗೊಳಿಸುವ ಕಾರ್ಯವೂ ವರ್ಣನಂ ಎಂಬುದಾಗಿ ಕರೆಯಲ್ಪಡುತ್ತೆ. ಅದನ್ನು ಕುರಿತು ಭಾಷೆಯೂ ಜೊತೆಗೆ ಒಂದು ಬರುತ್ತೆ. ಆ ಜೊತೆಗೆ ಬರುವ ಭಾಷೆ ಏನಿದೆ ಅದು ಕೂಡ ವರ್ಣನ ಎಂಬುದಾಗಿ ಕರೆಯಲ್ಪಡುತ್ತೆ. ಒಂದು ವಿಷಯ ಹುಟ್ಟುವಾಗಲೇ ಆ ವಿಷಯಕ್ಕೆ ಜೊತೆಗೆ ಒಂದು ಭಾಷೆಯೂ ಹುಟ್ಕೊಳ್ಳುತ್ತೆ. ಆ ಭಾಷೆ ಆ ವಿಷಯ ಎರಡು ಜೊತೆಗೆ ಇರುತ್ತೆ ಎಂಬುದಾಗಿ ಈ ಮರ್ಮವನ್ನು ಬಲ್ಲವರು ಅರ್ಥ ಆಗಿರೋದ್ರಿಂದ ಅವನು ಸೃಷ್ಟಿ ವಿಸ್ತಾರ ಮಾಡ್ತಾನೆ. ಸೃಷ್ಟಿ ವಿಸ್ತಾರವನ್ನು ಜ್ಞಾಪಿಸುವಂತಹ ಶಬ್ದರಾಶಿಯನ್ನು, ವಾಕ್ಯವನ್ನು ಇವೆಷ್ಟನ್ನು ವಿಸ್ತಾರಗೊಳಿಸ್ತಾ ಹೋಗ್ತಾನೆ. ಅದರಿಂದ ಅವನು ಚತುರ್ಮುಖ ಬ್ರಹ್ಮ ಇದ್ದ ಹಾಗೆ. ಅದರಿಂದ ಚತುರ್ಮುಖ ಬ್ರಹ್ಮನನ್ನೇ ಕವಿ ಎಂಬುದಾಗಿ ಮೂಲತಃ ಕರೀತಾರೆ. ಲೋಕದಲ್ಲಿದ್ದಂಥ ಯಾರೋ ಒಬ್ಬ ಬರಹಗಾರ ಇದ್ದಾನಲ್ಲ, ಅವನು ಕೂಡ ಚತುರ್ಮುಖ ಬ್ರಹ್ಮನಂತೆಯೇ ಕಾರ್ಯವನ್ನು ಮಾಡೋದಕ್ಕೆ ಬೇಕಾಗುವಂತಹ ಒಂದು ಸಾಮರ್ಥ್ಯವನ್ನು ಸಂಪಾದನೆ ಮಾಡಿದಾಗ ನಿಜವಾದ ಕವಿಯಾಗ್ತಾನೆ. ಆದರೆ ಆ ಚತುರ್ಮುಖ ಬ್ರಹ್ಮ ಈ ಸಮಗ್ರ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಒಬ್ಬ ಉತ್ತಮ ಸಾಹಿತ್ಯಕಾರ ಸಮಗ್ರ ಸೃಷ್ಟಿಯ ಒಳಗಡೆ ಏನಿದೆ ಅಂತ ಭೇದಿಸಿ ನೋಡಿ ಕ್ರಾಂತದರ್ಶಿಯಾಗಿ ಒಳಗಡೆ ಇರುವಂಥ ಅಷ್ಟನ್ನು ಕೂಡ ಗಮನಿಸ್ಕೊಂಡು ಅನಂತರ ಅದನ್ನು ವಾಕ್ಯನ ಮೂಲಕವಾಗಿ ವಿಸ್ತಾರಗೊಳಿಸ್ತಾನೆ, ವರ್ಣಿಸ್ತಾನೆ. ಹಾಗೆ ಮಾಡುವಾಗ ಅವನಿಗೆ ಕವಿ ಏನೋ ರೀತಿಯಾದಂಥ ಹೆಸರು ಬರುತ್ತೆ. ಪುರಾಣಂ, ಭಗವಂತ ಪುರಾಣ ಅನ್ನೋ ರೀತಿಯಲ್ಲಿ ಕರೆಯಲ್ಪಡ್ತಾನಂತೆ. ಪುರಾಣ ಅನ್ನೋದಕ್ಕೆ ಪುರಾಭವಂ ಪುರಾಣಂ ಅಂತ ಹೀಗೆ ಪರಿಚಯ ಕೊಡೋದುಂಟು. ಭಾಳ ಹಿಂದಿಂದ ಇದ್ದಾನೆ ಅಂತ. ಎಷ್ಟು ಹಿಂದಿಂದ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲಪ್ಪ. ಅದರಿಂದ ಯಾವಾಗಲೂ ಇರುವವನು, ಹಿಂದೂ ಇದ್ದ, ಇವತ್ತೂ ಇದ್ದಾನೆ, ಮುಂದೂ ಯಾವತ್ತೂ ಇರ್ತಾನೆ ಅಂತ ಕರೆಯಲ್ಪಡೋದಕ್ಕೆ ಯೋಗ್ಯನಾದವನು ಅನ್ನೋದು ತಾತ್ಪರ್ಯ. ಅದಕ್ಕೆ ಸೃಷ್ಟಿಗೆ ಪೂರ್ವದಲ್ಲೂ ಇದ್ದ ಅವನು. ಹಾಗೆ ಸೃಷ್ಟಿಯಲ್ಲಿ ಪೂರ್ತಿ ತುಂಬಿಕೊಂಡಿದ್ದಾನೆ. ಸೃಷ್ಟಿಯೆಲ್ಲವೂ ಲಯವಾದರೆ ಆಗಲೂ ಅವನು ಇದ್ದೇ ಇರ್ತಾನೆ ಅಂಥವನು ಅವನು ಅನ್ನೋದನ್ನು ಆ ಪುರಾಣ ಅನ್ನೋ ಶಬ್ದದಿಂದ ತಗೋಬೇಕು. ಅನುಶಾಸಿತಾರಂ ಅಂತ ಬಂತು. ಅವನು ಅನುಶಾಸನ ಮಾಡ್ತಾಯಿದ್ದಾನೆ ಅಂತ. ಸರ್ವಸ್ಯ ಶಾಸಿತ, ಎಲ್ಲರಿಗೂ ಶಾಸನವನ್ನು ಮಾಡ್ತಾಯಿದ್ದಾನೆ. ಅಂದರೆ ಎಲ್ಲ ವಸ್ತುಗಳು ಹೀಗಿರಬೇಕು ಅಂತ ಒಂದು ಶಾಸನ ಇದೆ. ಎಲ್ಲ ಜೀವಕೋಟಿಗಳು ಹೀಗೇ ಬದುಕಬೇಕು ಅಂತ ಒಂದು ಶಾಸನ ಇದೆ. ಹಾಗೆ ಬದುಕದೆ ಬೇರೆ ತರಹ ಬದುಕಿದ್ರೆ ಅದರಿಂದ ಅನರ್ಥ ಆಗುತ್ತೆ ಅನ್ನೋ ಒಂದು ಸೂಚನೆಯೂ ಅವನ ಕಡೆಯಿಂದ ಇದೆ. ಹೀಗೆ ಇಡೀ ಲೋಕಕ್ಕೆಲ್ಲ ಶಾಸನವನ್ನು ಮಾಡ್ತಾ ಇದ್ದಾನೆ. ಅವನ ಶಾಸನವನ್ನೇ ವೇದವು ಎತ್ತಿ ಹೇಳ್ತಾ ಇದೆ. ಆದ್ದರಿಂದ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅನ್ನೋ ವಿಷಯವನ್ನು
ಎಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ವೇದದಲ್ಲಿ ಅರ್ಥ ಮಾಡ್ಕೋಬೇಕು. ವೇದಾಃ ಪ್ರಮಾಣಂ, ವೇದವೇ ನಮಗೆ ಆದರ್ಶವಾದ ಬದುಕು ಹೇಗೆ ಸಾಗಬೇಕು, ನನ್ನ ಕರ್ತವ್ಯವೇನು ಅಂತ ಒಬ್ಬ ಮನುಷ್ಯ ಅರ್ಥ ಮಾಡ್ಕೋಬೇಕು ಅಂತ ಹೊರಟ್ರೆ ವೇದದಲ್ಲಿ ಬಂದಿರುವಂತಹ ಶಾಸನವನ್ನು ತಗೋಬೇಕು. ಅವನು ಅನುಶಾಸನ ಮಾಡ್ತಾ ಇದ್ದಾನೆ ಅಂತಂದರೆ ಸಮಗ್ರ ಸೃಷ್ಟಿಯಲ್ಲಿ ಸಹಜವಾಗಿ ಒಂದು ಶಾಸನ ಇದೆ. ಆ ಶಾಸನವನ್ನು ಪ್ರತಿ ಸಾರಿ ಸೃಷ್ಟಿಯಾದಾಗಲೂ ಮತ್ತೆ ಮತ್ತೆ ಎತ್ತಿ ಹೇಳ್ತಾನೆ. ಆದ್ದರಿಂದ ಆ ಹೇಳುವ ಕಾರ್ಯಕ್ಕೆ ಅನುಶಾಸನ ಎಂಬುದಾಗಿ ಹೆಸರು ಬರುತ್ತೆ. ಸರ್ವಸ್ಯ ಧಾತಾರಂ, ಎಲ್ಲರಿಗೂ ಅವರವರಿಗೆ ಬೇಕಾಗುವ ರೂಪವನ್ನು ಕೊಡ್ತಾನೆ. ಒಬ್ಬೊಬ್ಬರು ಬೇಕಾದಷ್ಟು ಕರ್ಮಗಳನ್ನು ಒಂದೊಂದು ಜನ್ಮದಲ್ಲೂ ಮಾಡ್ಕೋತಾರೆ. ಏನೇನು ಕರ್ಮವನ್ನು ಮಾಡಿದ್ರೋ ಅದಕ್ಕೆ ತಕ್ಕಂತಹ ಜನ್ಮ ಪಡಿಬೇಕು ಮುಂದಿನ ಜನ್ಮಕ್ಕೆ. ಆ ಜನ್ಮ ಕೊಡೋನು ಯಾರಪ್ಪ ಅಂದರೆ ಭಗವಂತ. ಅದರಿಂದ ಅವರವರಿಗೆ ಅವರವ್ರ ಕರ್ಮಗಳನ್ನು ಸಾಧಿಸೋದಕ್ಕೆ ಬೇಕಾಗುವಂಥ ಒಂದು ಶರೀರವನ್ನು, ಮನಸ್ಸು, ಬುದ್ಧಿ ಇವುಗಳನ್ನೆಲ್ಲ ಕರುಣಿಸುವವನಾಗಿದ್ದಾನೆ. ಅದು ಎಲ್ಲರಿಗೂ ಅವನು ಧಾತಾರ. ಅಚಿಂತ್ಯ ರೂಪಂ, ಅವನು ಅಚಿಂತ್ಯ ರೂಪನಾಗಿದ್ದಾನಂತೆ. ಹಾಗಂದರೆ ಲೋಕದಲ್ಲಿರೋ ಯಾವುದಾದ್ರು ಒಂದು ವಸ್ತುವನ್ನು ಕೊಟ್ಟು ವರ್ಣನೆ ಮಾಡೋದನ್ನು ನಮ್ಗೆ ವರ್ಣನೆ ಮಾಡೋಕ್ಕಾಗತ್ತೆ. ಯಾಕೆಂದರೆ ಅದಕ್ಕೊಂದು ಆಕಾರ ಇರುತ್ತೆ. ಇಷ್ಟುದ್ದ ಇದೆ, ಇಷ್ಟು ಅಗಲ ಇದೆ, ಇಷ್ಟು ದಪ್ಪ ಇದೆ, ತೆಳ್ಳಗಿದೆ, ದಪ್ಪವಾಗಿದೆ, ಬೆಳ್ಳಗಿದೆ, ಕಪ್ಪಗಿದೆ, ಹೀಗೆಲ್ಲ ಅದರ ಬೇರೆ ಬೇರೆ ರೀತಿಯಾದಂಥ ಲಕ್ಷಣಗಳು ಕಾಣಿಸುತ್ತೆ ನಮಗೆ. ಕಂಡಾಗ ಅದನ್ನು ವಿಸ್ತಾರವಾಗಿ ವರ್ಣಿಸ್ಬೋದು, ಚಿಂತನೆಯೂ ಮತ್ತೆ ಮತ್ತೆ ಮಾಡ್ಬೋದು. ಆದರೆ ಭಗವಂತನನ್ನು ಅಚಿಂತ್ಯ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಅವನು ಬಳಿ ಹೋದ ನಂತರ ಅವನಿಗಿಂತ ಭಿನ್ನವಾಗಿ ತಾನು ಇರೋಕೆ ಆಗೋಲ್ಲ ಅನ್ನೋ ಸ್ಥಿತಿ ಇರುತ್ತೆ. ಅವನ ಜೊತೆಗೆ ಒಂದಾಗಿಬಿಡ್ತಾನೆ. ಯಾವುದಾದ್ರು ಒಂದು ಕ್ರಿಮಿ ಹೋಗಿ ನೇರವಾಗಿ ನಾನು ಸೂರ್ಯದೇವನನ್ನು ಮುಟ್ಟಿ ಬರ್ತೇನೆ ಅಂತ ಹೊರಟ್ರೆ ಏನಾಗ್ಬೋದು? ಸೂರ್ಯನ ಹತ್ತಿರಕ್ಕೆ ಹೋಗುವಾಗಲೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಇದೇ ಸೂರ್ಯನಂತೆ ಆಗಿ ಹೋಗ್ಬಿಡುತ್ತೆ, ಇದೇ ಬೆಂಕಿಯಂತೆ ಆಗಿ ಹೋಗ್ಬಿಡುತ್ತೆ. ಬೆಂಕಿ ಒಳಗಡೆ ಹೋದ ಪದಾರ್ಥ ಅದು ಬೆಂಕಿಯಂತೆ ಆಗಿ ಹೋಗುತ್ತೆ. ಹಾಗೆ ಭಗವಂತನ ಬಳಿಗೆ ಹೋಗ್ತಾ ಇರುವ ಮನಸ್ಸು ಕೊನೆಯಲ್ಲಿ ಭಗವಂತನಲ್ಲಿ ಲಯ ಹೊಂದಿಬಿಡುತ್ತೆ. ಭಗವಂತನಲ್ಲಿ ಲಯ ಹೊಂದಿದ ಮೇಲೆ ಭಗವಂತ ಹೇಗಿದ್ದಾನೆ ಅಂತ ಹೇಳೋದು ಹೇಗೆ? ನಾವು ಯಾವುದಾದ್ರು ಒಂದು ವಿಷಯವನ್ನು ಹೇಳಬೇಕಾದ್ರೆ ಪಂಚೇಂದ್ರಿಯಗಳು ಬೇಕು, ಅದ್ರ ಮೂಲಕ ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಮನಸ್ಸು ಬೇಕು, ಅಲ್ಲಿ ಎಲ್ಲವನ್ನೂ ಸಂಗ್ರಹ ಮಾಡ್ಕೋಬೇಕು. ಆಮೇಲೆ ಮತ್ತೊಮ್ಮೆ ಚಿಂತನೆ ಮಾಡಬೇಕು. ಆದರೆ ಭಗವಂತನ ಬಳಿಗೆ ಹೋಗುವಾಗಲೇ ಪಂಚೇಂದ್ರಿಯಗಳು ಕೆಲಸ ಮಾಡೋಲ್ಲ, ನಿಲ್ಲಿಸಲೇಬೇಕು ತಮ್ಮ ಕೆಲಸಗಳನ್ನು. ಅಂದರೆ ಪಂಚೇಂದ್ರಿಯಗಳಿಂದ ಏನನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹೋಗಲಿ ಮನಸ್ಸಿನಿಂದ ಅರ್ಥ ಮಾಡ್ಕೊಳ್ಳೋಕೆ ಹೋಗೋಣ ಅಂತ ಕೇಳಿದ್ರೆ ಆ ಮನಸ್ಸು ಭಗವಂತನ ಬಳಿ ಹೋದ ಕೂಡಲೇ ಭಗವಂತನಂತೆ ಆಗೋಗ್ಬಿಡುತ್ತೆ. ಹಾಗಾದಾಗ ಅವನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡೆ ಅಂತ ಹೇಳೋಕ್ಕಾಗತ್ತಾ ಅಂತ ಕೇಳಿದರೆ ಆಗೋಲ್ಲ. ಮನಸ್ಸಿಗೆ ಆ ಸಾಮರ್ಥ್ಯ ಇಲ್ಲ. ಹಾಗಿರೋದ್ರಿಂದ ಅವನನ್ನು ಅಚಿಂತ್ಯ ಎಂಬುದಾಗಿ ಕರಿಬೇಕು. ಅವನ ಬಗ್ಗೆ ಪೂರ್ಣವಾದ ರೂಪರೇಷೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ತಮಾಷೆ ಹೇಳೋದುಂಟು ಜ್ಞಾನಿಗಳು, ಅವನು ನನಗೆ ಗೊತ್ತು ಅಂತ ಹೇಳಿದರೆ ಇವನಿಗೆ ಅವನು ಗೊತ್ತಿಲ್ಲ ಅಂತ ಅರ್ಥ ಅಂತ. ತಮಾಷೆಯಾಗಿದೆ ಭಾಷೆ. ಯಾರಾದರೂ ಒಬ್ಬ ಭಗವಂತ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಉಳಿದವರೆಲ್ಲ ತೀರ್ಮಾನ ಮಾಡ್ಬೋದಂತೆ ಇವನಿಗೆ ಭಗವಂತ ಗೊತ್ತಾಗಿಲ್ಲ ಅಂತ. ಅಂದರೆ ತಾತ್ಪರ್ಯ ಅವನನ್ನು ಅರ್ಥ ಮಾಡ್ಕೊಳ್ಳೋಕೆ ಹೊರಟಾಗ ಇವನೇ ಇರೋಲ್ಲ, ಇವನ ಮನಸ್ಸು ಬುದ್ಧಿ ಎಲ್ಲ ಲಯ ಹೊರಟೋಗಿರುತ್ತೆ. ಹಾಗಿರುವಾಗ ನಾನು ಅರ್ಥ ಮಾಡಿಕೊಂಡೇ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಇವನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿವರೆಗೆ ತಲುಪಿಲ್ಲ ಅಂತಲೇ ತಾತ್ಪರ್ಯ. ಅದರಿಂದಲೇ ನಾನು ಬಲ್ಲೆ ಅನ್ನೋ ಭಾಷೆಯನ್ನು ಬಳಸೋಕೆ ಬರಲ್ಲ. ನಾನು ಬಲ್ಲೆ ಅಂತ ಹೇಳಬೇಕಾದ್ರೆ ಅವನ ಬಳಿಗೆ ಹೋಗಿ ತಲುಪಿ ಆಗಿರಬೇಕು. ಅವನ ಬಳಿಗೆ ಹೋಗಿ ತಲುಪಿದಾಗ ಅವನೇನು ಅಂತ ತಿಳಿಯೋಕ್ಕಾಗಲ್ಲ. ಅವನಿಂದ ಹೊರಗಡೆ ಬಂದ ಮೇಲೆ ಅವನ ಬಗ್ಗೆ ಒಂದಷ್ಟನ್ನು ಸ್ಮರಣೆ ಮಾಡ್ಕೋಬೋದು. ಅವನ ಹತ್ತಿರಕ್ಕೆ ಹೋಗ್ತಾ ಇರುವಾಗ ಅವನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೋದು. ಅಷ್ಟನ್ನು ನಾನು ಅವನ ಬಗ್ಗೆ ನಾಲ್ಕು ಮಾತಾಡ್ಬೋದು. ಅವನ ಬಗ್ಗೆ ನಾಲ್ಕು ಮಾತಾಡೋದು ಅನ್ನೋ ವಿಷಯ ಬೇರೆ. ಅಷ್ಟು ಮಾತಾಡೋದು ಬಿಟ್ಟರೆ ಬೇರೆ ಇನ್ನೊಂದು ಮಾತಾಡೋಕ್ಕಾಗಲ್ಲ. ಆದ್ದರಿಂದ ಅವನ್ನ ಅಚಿಂತ್ಯ ಅಂತ ಕರಿಬೇಕು. ಮತ್ತು ಆದಿತ್ಯವರ್ಣಂ, ಅವನು ಹೇಗಿದ್ದಾನೆ ಅಂತ ಕೇಳಿದ್ರೆ ಪರಮ ಪ್ರಕಾಶ ರೂಪಿಯಾದವನು. ಅದನ್ನೇ
ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಜ್ಞಾಪಿಸ್ಕೊಂಡಾಗಿದೆ. ಅವನು ಎಷ್ಟು ಪ್ರಕಾಶಮಾನವಾಗಿದ್ದಾನೆ ಅಂತ ಕೇಳಿದರೆ ಸೂರ್ಯಕೋಟಿ ಸಮಪ್ರಭಾ ಅಂತ ಕೊಂಡಾಡೋದುಂಟು. ಕೋಟಿ ಸೂರ್ಯರನ್ನು ಒಟ್ಟು ಸೇರಿಸಿದರೆ ಎಷ್ಟು ಪ್ರಭೆ ಬರುತ್ತೋ ಅಷ್ಟು ಪ್ರಭೆ ಅಂತ. ಇಲ್ಲಿ ಕೋಟಿ ಅನ್ನೋದಕ್ಕೂ ಅರ್ಥ ಏನಪ್ಪ ಅಂದರೆ ಅಸಂಖ್ಯ ಅಂತ ಅರ್ಥ. ಅಸಂಖ್ಯವಾದ ಸೂರ್ಯರನ್ನು ಒಟ್ಟಿಗೆ ಸೇರಿಸಿದರೆ ಎಷ್ಟು ಪ್ರಕಾಶ ಇರ್ಬೋದೋ ಅಷ್ಟು ಪ್ರಕಾಶದಿಂದ ಅವನು ಬೆಳಗ್ತಾ ಇದ್ದಾನೆ ಅಂತ ಅರ್ಥ. ಆದಿತ್ಯನಲ್ಲಿ ಯಾವ ಬಣ್ಣ ಇದೆ ಅಂತ ಕೇಳಿದರೆ ಸೂರ್ಯ ಉದಯಿಸ್ತಾ ಇದ್ದಾನೇನೋ ಸನ್ನಿವೇಶದಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸ್ತಾನೆ. ಯಾವುದೋ ಒಂದು ಹಂತದಲ್ಲಿ ಕೆಂಪು ಕಾಣಿಸ್ತಾನೆ, ಇನ್ನೊಂದು ಹಂತದಲ್ಲಿ ತುಂಬ ಚಿನ್ನದ ಬಣ್ಣದಲ್ಲಿ ಬೆಳಗ್ತಾ ಇರ್ತಾನೆ. ಅವನ ಕಿರಣಗಳಷ್ಟು ಚಿನ್ನದ ಒಂದು ರೇಖೆಯೋ ಎಂಬಂತೆ ಕಾಣಿಸ್ತಾ ಇರುತ್ತೆ, ಹಾಗೆ ಅವನು ಗೋಚರನಾಗ್ತಾ ಇರ್ತಾನೆ. ಭಗವಂತನನ್ನು ಯಾವ ರೀತಿಯಲ್ಲಿ ಎಷ್ಟು ದೂರದಿಂದ ಗಮನಿಸೋಕ್ಕೆ ಸಾಧ್ಯ ಇದೆಯೋ ಅಷ್ಟು ದೂರದಿಂದ ಗಮನಿಸಿದವರು ಅವನು ಹೇಗಿದ್ದಾನೆ ಅಂತ ಕೇಳಿದರೆ ಅವನು ಹಿರಣ್ಯವರ್ಣದಿಂದ ಬೆಳಗ್ತಾ ಇದ್ದಾನೆ ಅಂತ ಕೊಂಡಾಡೋದುಂಟು. ಸುವರ್ಣ ಒಳ್ಳೆ ಶುದ್ಧವಾದ ಅಪ್ಪಟವಾದ ಚಿನ್ನ, ಅಪರಂಜಿ, ಅದರ ಮೇಲೆ ಪ್ರಕಾಶವನ್ನು ಬಿಟ್ಟರೆ ಹೇಗೆ ಹೊಳಿಬೋದು, ಹಾಗೆ ಆ ಪರಮಪುರುಷ ಬೆಳಗ್ತಾ ಇದ್ದಾನೆ ಅಂತ ಬಲ್ಲವರು ಕೊಂಡಾಡೋದುಂಟು. ಇನ್ನೊಂದು ಮಾತು ಬಂತು, ಅಣೋರಣೀಯ ಎಂಬುದಾಗಿ. ಅವನು ಅಣುವಿಗಿಂತಲೂ ಅಣುವಾಗಿದ್ದಾನೆ ಅಂತ. ಅಣು ಅನ್ನೋ ಶಬ್ದವನ್ನು ಇವತ್ತಿನ ಜೀವನದಲ್ಲಿ ನಾವು ತುಂಬ ಚಿಕ್ಕದಾದಂಥ ಒಂದು ಭಾಗ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಯಾವುದನ್ನು ಬಾಹ್ಯವಾದ ನಮ್ಮ ಕಣ್ಣಿನಿಂದ ನೋಡೋದು ಕಷ್ಟವೋ, ಯಾವುದೋ ಯಂತ್ರೋಪಕರಣಗಳ ಸಹಾಯದಿಂದ ನೋಡ್ಬೋದೋ, ಮತ್ತು ಇನ್ನೊಮ್ಮೆ ವಿಘಟನೆ ಮಾಡೋಕ್ಕಾಗಲ್ಲ, ವಿಭಾಗ ಮಾಡಿ ನೋಡೋಕ್ಕಾಗಲ್ಲ, ಹಾಗಿರುವಂಥ ಚಿಕ್ಕದರಲ್ಲಿ ಅತ್ಯಂತ ಚಿಕ್ಕದಾದಂಥ ಒಂದು ಕಣವನ್ನು ಅಣು ಎಂಬ ಭಾಷೆಯಲ್ಲಿ ಇವತ್ತು ನಾವು ಭಾವಿಸ್ತಾ ಇದ್ದೀವಿ. ಆದರೆ ಇಲ್ಲಿ ವೇದಾಂತದ ವಿಷಯವನ್ನು ಹೇಳ್ತಾ ಇರುವ ಸಂದರ್ಭದಲ್ಲಿ ಅಣು ಅನ್ನೋ ಶಬ್ದಕ್ಕೆ ಆ ಅರ್ಥ ಅಲ್ಲ. ಅಣು ಅನ್ನೋ ಶಬ್ದಕ್ಕೆ ಸೂಕ್ಷ್ಮ ಅಂತ ಅರ್ಥ ಅಷ್ಟೇ. ಅಂದರೆ ಸ್ಥೂಲ ಅಲ್ಲ ಅಂತ ಅರ್ಥ. ನಮ್ಮ ಪಂಚೇಂದ್ರಿಯಗಳಿಂದ ನೋಡೋಕೆ ಬರೋಲ್ಲ ಅಂತ ಅರ್ಥ ಅವನ್ನ. ಮತ್ತು ಹೇಗೆ ನೋಡಬೇಕು ಅಂತ ಕೇಳಿದ್ರೆ ಯೋಗ ದೃಷ್ಟಿ ತೆರೆದು ಅದ್ರ ಮೂಲಕ ಮಾತ್ರ ನೋಡಬೇಕು ಅನ್ನೋದು ತಾತ್ಪರ್ಯ. ಅದರಿಂದ ಅಣು ಅನ್ನೋ ಶಬ್ದವನ್ನು ಎಲ್ಲ ಕಡೆಯಲ್ಲೂ ಒಂದೇ ಅರ್ಥದಲ್ಲಿ ತೊಗೊಳಕ್ಕೆ ಬರೋಲ್ಲ. ತುಂಬ ಚಿಕ್ಕದು ಎಂಬ ಅರ್ಥದಲ್ಲೂ ಪ್ರಯೋಗದಲ್ಲಿ ಇರುತ್ತೆ. ಆದರೆ ಭಗವಂತನ ದರ್ಶನ ಮಾಡಿದವರು ಸೂಕ್ಷ್ಮ, ಅವನು ಅಣುಸ್ವರೂಪ ಅಂತ ಹೇಳುವಾಗ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಆ ಅರ್ಥದಲ್ಲೇ ಇಲ್ಲಿ ಅದನ್ನು ತಗೋಬೇಕಾಗತ್ತೆ. ಅವನನ್ನು ಹೇಳುವಾಗ ಅವನು ಅಂಗುಷ್ಠ ಮಾತ್ರನಾಗಿ ಬೆಳಗ್ತಾ ಇದ್ದಾನೆ, ಸೂಕ್ಷ್ಮನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಸೂಕ್ಷ್ಮ ಬುದ್ಧಿಗೆ ವೇದ್ಯನಾಗಿದ್ದಾನೆ, ತಿಳಿಯಲ್ಪಡುತ್ತಾನೆ ಅಂತ ಅರ್ಥ. ಅಂದರೆ ಏಕಾಗ್ರವಾದ ಬುದ್ಧಿ, ಯೋಗ ದೃಷ್ಟಿ ಅದಕ್ಕೆ ಸಿಕ್ಕುವವನು ಅನ್ನೋ ಅರ್ಥದಲ್ಲಿ ಅಣೋರಣೀಯಾನ್ ಎಂಬ ಪದವನ್ನು ಬಳಸಿದ್ದಾರೆ. ಉಪನಿಷತ್ತುಗಳಲ್ಲಿ ಅವನ್ನ ಹಾಗೆ ಕೊಂಡಾಡಿದ್ದಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋ ನಿಹಿತೋ ಗುಹಾಯಾಂ ತಮಕ್ರತುಃ ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಂ ಆತ್ಮನಃ ಎಂಬುದಾಗಿ ಕಠೋಪನಿಷತ್ನಲ್ಲಿ ಆ ಭಗವಂತನನ್ನು ಕೊಂಡಾಡಿರುವಂಥದ್ದು ಉಂಟು. ಅಂದರೆ ಅತ್ಯಂತ ಸೂಕ್ಷ್ಮನಾದವನು. ಸೂಕ್ಷ್ಮ ಮತಿಯುಳ್ಳವರು ಮಾತ್ರ ಗುರುಸೋಕೆ ಸಾಧ್ಯ ಆಗುತ್ತೆ. ಏಕಾಗ್ರವಾದಂಥ ಮನಸ್ಸಿದ್ದವರು ಮಾತ್ರ ನೋಡೋಕ್ಕಾಗುತ್ತೆ. ಯೋಗ ದೃಷ್ಟಿ ತೆರೆದವರು ಮಾತ್ರ ನೋಡೋಕ್ಕಾಗುತ್ತೆ. ಹಾಗಿರುವವನು ಅಂತ ಅರ್ಥ. ಅಂಥ ಭಗವಂತನನ್ನು ನಿರಂತರವಾಗಿ ಅನುಸಂಧಾನ ಮಾಡ್ತಾ ಹೋದರೆ ಅವನ ದರ್ಶನ ಒಮ್ಮೆ ಆಗುತ್ತೆ, ಅನುಭವಕ್ಕೆ ಅವನು ಸಿಗ್ತಾನೆ, ಅವನನ್ನು ಹೋಗಿ ಸೇರ್ಬೋದು ಅನ್ನೋದು ಶ್ರೀಕೃಷ್ಣ ಪ್ರಭುವಿನ ಒಂದು ಸಂದೇಶ ಎಂಬುದಾಗಿ ಸ್ಮರಣೆ ಮಾಡಿಕೊಳ್ತಾ ನಮ್ಮೆಲ್ಲರ ಜೀವನದಲ್ಲಿ ನಾವು ಅನೇಕ ಪದಗಳನ್ನು ಬಳಸ್ತಾ ಇದ್ದೀವಿ. ಅಥ ಧ್ಯಾನಂ ಅಂತ ಸಂಧ್ಯಾ ಪ್ರಕರಣದಲ್ಲಿ ಹೇಳ್ತೀವಿ, ದೇವ್ರ ಪೂಜೆಯ ಪ್ರಕರಣದಲ್ಲಿ ಹೇಳ್ತೀವಿ, ಬೇರೆ ಬೇರೆ ರೀತಿಯಾದಂಥ ವೈದಿಕ ಕ್ರಿಯಾಕಲಾಪಗಳಲ್ಲೆಲ್ಲ ಬರುತ್ತೆ ಅಥ ಧ್ಯಾನಂ ಅಂತ.
ಆದರೆ ಅತಧ್ಯಾನಂ ಅಂತ ಹೇಳಿದ ಕೂಡಲೇ ಮುಂದೆ ಮಾಡೋ ಕೆಲಸ ಏನಪ್ಪ ಅಂದರೆ ಮುಂದಿನ ಮಂತ್ರನ ಹೇಳೋದು, ವಾಕ್ಯ ಹೇಳೋದು, ಕ್ರಿಯೆಗೆ ಹೋಗೋದು ಅಷ್ಟೇ. ಅಥ ಅನ್ನೋ ಶಬ್ದಕ್ಕೆ ಶುರು ಮಾಡ್ತೇನೆ ಅಂತ ಅರ್ಥ ಸಾಮಾನ್ಯವಾಗಿ. ಅತಧ್ಯಾನಂ ಅಂದರೆ ಇನ್ನು ಮುಂದೆ ನಾನು ಧ್ಯಾನ ಮಾಡ್ತೇನೆ ಅಂತ. ಅಂದರೆ ಅಲ್ಲಿಂದ ಎಷ್ಟೋ ಹೊತ್ತು ಆ ಧ್ಯಾನದ ಕಾರ್ಯಕ್ಕೆ ಮನಸ್ಸನ್ನು ಕೊಡಬೇಕು ಅಂತ ಅರ್ಥ. ಆದರೆ ಇವತ್ತು ನಿತ್ಯ ಜೀವನದಲ್ಲಿ ಉಳಿದಿದೆಯಾ ಅಂದರೆ ಏನೂ ಉಳಿದಿಲ್ಲ, ಬರೀ ಅತಧ್ಯಾನಂ ಅಂತೇಳಿ ಮುಂದಕ್ಕೊಂದು ಶ್ಲೋಕ ಗಟ್ಟಿಯಾಗಿ ಕೂಗೋದು. ಆ ಶ್ಲೋಕದ ಅರ್ಥನೂ ಗೊತ್ತಿರಬೇಕು ಅಂತೇನಿಲ್ಲ, ಅಥವಾ ಗೊತ್ತಿದ್ದರೂ ಅದು ಪೂರ್ತಿ ಬುದ್ಧಿಗೆ ಬರೋಲ್ಲ, ಬೇರೆ ಬೇರೆ ವಿಷಯಗಳ ಚಿಂತನೆ ಜೊತೆಗೆ ಹೋಗ್ತಾ ಇರುತ್ತೆ. ಹೀಗಾದಾಗ ಈ ಧ್ಯಾನ ಏನು ಕೆಲಸ ಮಾಡುತ್ತೆ, ಈ ಕರ್ಮಗಳು ಏನು ಫಲ ಕೊಡುತ್ತೆ, ಇವೆಲ್ಲ ಪ್ರಶ್ನೆಗಳು ನಮಗೆ ಬರಬೇಕು, ಗಮನಿಸ್ಕೋಬೇಕಾಗಿದೆ. ಶ್ರೀಕೃಷ್ಣನ ಆಶಯವನ್ನು ಇಟ್ಕೊಂಡು ನಮ್ಮ ಬದುಕು ಸಾಗ್ತಾ ಇದೆಯಾ? ನಮ್ಮ ಜೀವನವೆಲ್ಲ ಗೀತಾಮಯವಾಗಿರಬೇಕಾಗುತ್ತೆ, ಗೀತಾ ಸಂದೇಶವನ್ನೇ ತುಂಬಿಕೊಂಡೇ ಜೀವನ ಮಾಡಬೇಕಾಗಿದೆ. ಹಾಗಿರುವಾಗ ನಾವು ಈ ಪದಗಳನ್ನು ಬಳಸ್ತಾ ಇದ್ದೀವಿ, ಆದರೆ ಆ ಪದಾರ್ಥಗಳನ್ನು ಜೀವನದಲ್ಲಿ ಇಟ್ಕೋತಾ ಇದ್ದೀವ ಅಂದರೆ ಇಲ್ಲ, ಹೀಗಾಗ್ಬಿಟ್ಟಿದೆ, ಇದನ್ನು ಸರಿಪಡಿಸ್ಕೋಬೇಕು ಎಂಬುದಕ್ಕೆ ಈ ಶ್ರೀಕೃಷ್ಣನ ಒಂದು ಸಂದೇಶ ನಮಗೆ ದಾರಿದೀಪವಾಗಿ ಆಗಬೇಕು ಎಂಬುದನ್ನು ನೆನಪಿಸ್ಕೋತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತೀನಿ. ಕಾಯೇನ ವಾಚ ಮನಸಃ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ದೇಹಿ ತವ ಪದ ಭಕ್ತಿಂ ವೈದೇಹಿ, ದೇಹಿ ತವ ಪದ ಭಕ್ತಿಂ ವೈದೇಹಿ, ದೇಹಿ ತವ ಪದ ಭಕ್ತಿಂ ವೈದೇಹಿ, ತವ ಪದ ಭಕ್ತಿಂ ವೈದೇಹಿ, ದೇಹಿ ತವ ಪದ ಭಕ್ತಿಂ ವೈದೇಹಿ, ದೇಹಿ ತವ ಪದ ಭಕ್ತಿಂ ವೈದೇಹಿ, ದೇಹಿ ತವ ಪದ ಭಕ್ತಿಂ ವೈದೇಹಿ, ಪತಿತ ಪಾವನಿ ಮೇ ಸದಾ, ದೇಹಿ ತವ ಪದ ಭಕ್ತಿಂ ವೈದೇಹಿ, ಪತಿತ ಪಾವನಿ ಮೇ ಸದಾ, ದೇವಿ ತವ ಭಕ್ತಿಂ ವೈದೇಹಿ, ಅಹಿ ಕಾಮೋಸ್ಮಿ ಫಲದೆ ಕಾಮೋಷ್ಮಿಕ ಫಲದೆ ಕಾಮೋಷ್ಮಿಕ ಫಲದೆ ಕಾಮೋಷ್ಮಿಕ ಫಲದೆ ಕಾಮೋಷ್ಮಿಕ ಫಲದೆ ಕಾಮೋಷ್ಮಿಕ ಫಲದೆ ಕಮಲಾಸ
जननी अहिकामोष्मिका फलदे अम्बा कमलासनन्याज वर जननी देहि तव पद भक्तिं वैदेहि पतित पावने मे सदा शरणागत पालिनीयम्ब शरणागत पालिनीयम्ब शरणागत पालिनीयम्ब शतमुखमद दमनीयम्ब शतमुखमद दमनीयम्ब तरुणारूढ तरुणारूढ अब्जानयने तरुणारूढ अब्जानयने तरुणारूढ अब्जानयने त्यागराजाग्रत्सदने त्यागराजाग्रत्सदने देहि तव पद भक्तिं वैदेहि पतित पावनीं मे सदा